ನಿಜ ಸುಖ ಭರಿತನೆಂದೆನಿಸ ನಾನು ಯಾವಾಗಲೂ ಆನಂದವಾಗಿರುವಂತಹ ಆ ಬ್ರಹ್ಮ ಸ್ವರೂಪವೇ ನಾನಾಗಿರೋ ಹಾಗೆ ಮಾಡು. ಬ್ರಹ್ಮಜ್ಞಾನಿ ಯಾವಾಗಲೂ ಆ ಆನಂದ ಸ್ವರೂಪವಾಗೇ ಇರ್ತಾನೆ. ಅವನಿಗೆ ಈ ಆನಂದಗಳು, ಈ ವಿಷಯಗಳೇ ಆಗ್ಲಿ ಇದ್ರದ್ದಾಗ್ಲಿ ಯಾವ ಆನಂದಗಳು ಅವನಿಗೆ ಏನೂ ಅವುಗಳು ಸ್ಪರ್ಶ ಮಾಡೋದಿಲ್ಲ, ಇವುಗಳ ಏನು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಏನಾದ್ರೂ ಅವನ ಆನಂದ ಪಡಿಬೇಕು ಅಂತ ಅವನಿಗೆ ಇರೋದಿಲ್ಲ. ಫಲವು ಲೌಕಿಕ ವೈದಿಕವಹ ಕರ್ಮ. ಈ ಜಗತ್ತಿನಲ್ಲಿ ನಾನು ಒಳ್ಳೊಳ್ಳೆಯ ಕರ್ಮಗಳನ್ನೆಲ್ಲ ಮಾಡ್ಬೇಕು, ಅವುಗಳನ್ನಿಂದ ಏನಾದ್ರು ಪುಣ್ಯ ಸಂಪಾದನೆ ಮಾಡ್ಬೇಕು, ಇವ್ಯಾವುದು ಆ ಜ್ಞಾನಿಗೆ ಇರೋದಿಲ್ಲ. ನಾನು ಇಲ್ಲಿ ಲೌಕಿಕದಲ್ಲಿ ವ್ಯಾಪಾರವನ್ನ ಮಾಡ್ತೀನಿ, ಅದರಿಂದ ಏನಾದ್ರು ಲಾಭವನ್ನ ಗಳಿಸ್ಬೇಕು, ದುಡ್ಡನ್ನ ಗಳಿಸ್ಬೇಕು, ಇದರಿಂದ ಸುಖ ಪ್ರಾಪ್ತಿ, ಇನ್ನ ಯಜ್ಞ ಯಾಗಾದಿಗಳನ್ನ ಮಾಡಿ ಪರಲೋಕದ ಅವುಗಳನ್ನೆಲ್ಲ ಅನುಭವಿಸ್ಬೇಕು, ಪುಣ್ಯವನ್ನ ಸಂಪಾದ್ಬೇಕು, ಇದೆಲ್ಲ ಏನಿರತ್ತಲ್ಲ ಇದು ಆ ಜ್ಞಾನಿಗೆ ಇರೋದಿಲ್ಲ. ಅವನ್ ಇದೆಲ್ಲದ್ರಿಂದನೂ ಮುಕ್ತನಾಗಿರ್ತಾನೆ. ಫಲವು ಲೌಕಿಕ ವೈದಿಕವಹ ಕರ್ಮ ಕುಲವ ನೆಸಗಿ ಮುನ್ನವೇ ಬಳಿಕ ನಿನ್ನರಿವರಿದೆ ನಿನ್ನವ ನೆಳಸಲೀಯದಿರಿಸೆನ್ನನು. ನನಗೆ ಇವಾಗ ಯಾವ್ದು ಅದನ್ನೆಲ್ಲ ಮಾಡ್ಬೇಕು ಅಂತ ಜ್ಞಾನಿಗೆ ಅನ್ಸಿರೋದಿಲ್ಲ. ಕೃತಕೃತ್ಯನಾಗಿರ್ತಾನೆ, ತೃಪ್ತನಾಗಿರ್ತಾನೆ. ನಾನು ಈ ರೀತಿ ಇಲ್ಲಾದ್ರೂ ಈ ಜಗತ್ತಲ್ಲೆಲ್ಲಾದ್ರೂ ಏನಾದ್ರೂ ನಾನು ಕಾರ್ಯವನ್ನ ಮಾಡ್ಬೇಕು, ಇಂತ ಗಳಿಸ್ಬೇಕು, ಈ ರೀತಿ ವ್ಯವಹಾರ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಇದ್ರದ್ದು ಇರೋದಿಲ್ಲ. ಇನ್ನ ಪರಲೋಕದ ಬಗ್ಗೆ ನಾನು ಒಳ್ಳೊಳ್ಳೆ ಇಲ್ಲೆಲ್ಲ ಪುಣ್ಯವನ್ನ ಮಾಡಿ ಅಲ್ಲಿ ಒಳ್ಳೆ ಸ್ಥಾನವನ್ನ ಪಡಿಬೇಕು, ಒಳ್ಳೆ ಸ್ವರ್ಗಲೋಕವನ್ನ, ಈ ರೀತಿಯಾದ ಕಾಮನೆಗಳು ಆ ಜ್ಞಾನಿಗೆ ಇರೋದಿಲ್ಲ. ಸದುಗತಿಗಳನ್ನು ಬೇರೆ ಬಯಸಲೀಯದೆ. ಇಲ್ಲಿ ಅದೇ ಪ್ರಾಪ್ತಿ ಎಲ್ಲವನ್ ಬ್ರಹ್ಮ ಪದವಿಗಳು ಅಂತ ಏನೇನಿದೆ ಅವುಗಳನ್ನೆಲ್ಲ ಪಡಿಬೇಕು ಅನ್ನುವ ಯಾವ ಆಸೆಗಳು ಆ ಮಹಾತ್ಮರಿಗೆ ಜ್ಞಾನಿಗಳಿಗೆ ಇರೋದಿಲ್ಲ. ಯಾಕೆಂದ್ರೆ ಅವ್ರು ಯಾವಾಗಲೂ ನಿತ್ಯ ತೃಪ್ತರಿರ್ತಾರೆ. ಸದುಗತಿಗಳನ್ನು ಬೇರೆ ಬಯಸಲೀಯದೆ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನೀನಗಲದೆ ಬೆರೆಸಿಹುದೆನ್ನನು. ನಾನು ಆ ಬ್ರಹ್ಮವಸ್ತುವೇ ನಾನಾಗಿದ್ದೀನಿ. ನಾನು ಇನ್ನು ಇವುಗಳ ಆಸೆಗಳನ್ನ ಜಗತ್ತಿಂದಾಗ್ಲಿ ಲೋಕದ್ದಾಗ್ಲಿ ಬೇರೆ ಲೋಕದ್ದಾಗ್ಲಿ ಇಲ್ಲ ದೇಹೇಂದ್ರಿಯಗಳಲ್ಲಿ ಯಾವ್ದ್ರಲ್ಲಾರು ಆದ್ರೂ ಅವನಿಗೇನು ಅದ ಅವಶ್ಯಕತೆ ಇಲ್ಲ. ಇದೆಲ್ಲದಕ್ಕೂ ಆಧಾರವಾಗಿರುವಂತಹ ಆ ಬ್ರಹ್ಮವಸ್ತುವನ್ನೇ ಅನುಭವಿಸಿರುವಂತಹ ಮಹಾತ್ಮರಿಗೆ ಇದ್ಯಾವುದರ ಸ್ಪರ್ಶವೂ ಇರೋದಿಲ್ಲ. ಅವ್ರಿಗೆ ಇದ್ಯಾವುದರ ಅವಶ್ಯಕತೆಯೂ ಇಲ್ಲ. ಜ್ಞಾನ ಫಲ ಅಂದ್ರೆ 4 ರೀತಿ ಆಗತ್ತೆ ಅಂತ ಅವ್ರು ಅದನ್ನ 4 ರೀತಿ ಹೇಳ್ತಿದ್ದಾರೆ. ಇಹದಲ್ಲಾಗ್ಲಿ ಪರದಲ್ಲಾಗ್ಲಿ ಏನಾದ್ರೂ ನಮ್ಗೇನ್ ದುಃಖಗಳಿದೆ ಆ ದುಃಖ ಅವ್ರಿಗೆ ಇರೋದಿಲ್ಲ. ನಮಗೆ ಇಹದಲ್ಲಿ ದುಃಖ ಯಾವುದು? ದೇಹಾದಿಗಳ ದುಃಖ ಇದೆ ನಮಗೆ. ಅದನ್ನ ಅವ್ರ ಮೊದಲನೇ ಸೂತ್ರ. ತನು 3 ಏನ್ ನನಗೆ 3 ಶರೀರ ಇದೆ, ಈ 3 ಶರೀರಗಳು ರೋಗದಿಂದ ಕೂಡಿದೆ. ದೇಹ ಸ್ಥೂಲ ಶರೀರ ಎಲ್ಲ ಕಾಯಿಲೆಗಳು, ರೋಗ ರುಜಿನಗಳು, ವಿಕಾರಗಳು, ಅದು ವಾಸನೆಯಿಂದ ಕೂಡಿದೆ, ದುರ್ವಾಸನೆ ಮತ್ತೆ ವಿನಶ್ಯತಿ ಹೊಂದತ್ತೆ. 6 ಷಡ್ವಿಕಾರಗಳ ಒಳಗಾಗಿದೆ ಸ್ಥೂಲ ಶರೀರ. ಇನ್ನ ನನ್ನ ಸೂಕ್ಷ್ಮ ಶರೀರ ಕಾಮಕ್ರೋಧಾದಿಗಳು ಮೋಹಾದಿಗಳು ಅವುಗಳಿಂದ ವಿಪರೀತ, ಅವುಗಳು ದುಃಖಕ್ಕೀಡಾಗಿದೆ. ಕಾರಣ ಶರೀರ ಬೀಜವಾಗಿದೆ, ಅದರಿಂದನೇ ಈ ಎಲ್ಲಾ ಸಂಸ್ಕಾರಗಳು ಮೂಲ ಕಾರಣದ ಶರೀರದಲ್ಲೇ ಇರೋದು. ಈ 3 ಶರೀರಕ್ಕೆ ಸಾಕ್ಷಿಯಾಗಿರುವಂತಹ ಬ್ರಹ್ಮವಸ್ತುವನ್ನ ಅನುಭವಿಸಿರುವಂತ ಮಹಾತ್ಮರಿಗೆ ಇದ್ಯಾವುದರ ಸ್ಪರ್ಶವೂ ಇರೋದಿಲ್ಲ. ಅಜ್ಞಾನದ ಕಾಲದಲ್ಲಿ ಮಾತ್ರ ಈ ರೀತಿ ಅನಿಸ್ತಿತ್ತು. ಈ ಶರೀರದ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಈ ಎಲ್ಲಾ 3 ತರ ತನು 3 ನಗಲದೀರ್ಪ ರುಜೆಗಳು, ಈ 3 ಶರೀರದಲ್ಲಿ ಏನ ಕಾಯಿಲೆಗಳು ರೋಗ ರುಜಿನಗಳೆಲ್ಲ ಇತ್ತಲ್ಲ, ಅದರಿಂದ ಕಳವಳಗೊಂಡು ಜನಿಸುವ ಅದರಿಂದ ಏನೇನು ಸುಖ ದುಃಖಗಳಾಗತ್ತೆ ಅಖಿಳ ಬಾಧೆ, ಆ ಎಲ್ಲಾ ಬಾಧೆಗಳನ್ನು ಪುನಃ ನನಗಾಗದೇ ಇರೋ ಹಾಗೆ ಮಾಡು. ನನಗೆ ಅಜ್ಞಾನ ಕಾಲದಲ್ಲಿ ನನಗಾಗಿತ್ತು, ಈಗ ನಾನು ಬ್ರಹ್ಮ ವಸ್ತುವನ್ನ ಅನುಭವಿಸಿದೀನಿ, ಪುನಃ ನಾನು ಅದ್ಯಾವುದನ್ನು ನಾನು ಅನುಭವಿಸೋದಿಲ್ಲ. ಮಹಾತ್ಮರು ಯಾವುದು ಅದನ್ನ ಅನುಭವಿಸೋದಿಲ್ಲ. ಕಲುಷ ಕರ್ಮವನ್ನೇ ಮಾಡಿ, ಬಹಳ ಕೆಟ್ಟ ಕರ್ಮವನ್ನೆಲ್ಲ ಮಾಡಿದ್ದೀನಿ ನಾನು. ಇದು ಮೊದಲನೇದೇನಿದೆ ಇಹಲೋಕದ್ದು. ಇಲ್ಲಿ ನಾನು ಇಹಲೋಕದ ದುಃಖ ನನಗೆ. ಜ್ಞಾನಿಗೆ ಇಹಲೋಕದ ದುಃಖನೂ ಇರೋದಿಲ್ಲ. ಇನ್ನ ಪರಲೋಕ, ನಾನಿಲ್ಲೆಲ್ಲ ಒಳ್ಳೆ ಕರ್ಮಗಳನ್ನ ಮಾಡಿ ನಾನು ಸ್ವರ್ಗವನ್ನ ಅನುಭವಿಸಿ ನಾನು ಅಲ್ಲಿ ಪುಣ್ಯವನ್ನ ನಾನು ಸಂಪಾದನೆ ಮಾಡ್ಬೇಕು. ಇಲ್ಲಿ ಬರೀ ನಾನು ಕೆಟ್ಟ ಕರ್ಮನೇ ಮಾಡ್ಬಿಟ್ಟಿದ್ದೀನಿ, ನನಗೆ ಸ್ವರ್ಗ ಸಿಗುತ್ತಾ ಇಲ್ಲ ಬರೀ ನರಕ ಸಿಗತ್ತೆ, ಏನ್ ಮಾಡೋದು? ಈ ರೀತಿ ಪರಲೋಕದ ಚಿಂತೆ ಇರುತ್ತಲ್ಲ, ಅದು ಸಹ ಜ್ಞಾನಿಗೆ ಇರೋದಿಲ್ಲ. ಕಲುಷ ಕರ್ಮವನ್ನೇ ಮಾಡಿ ಸುಕೃತವ ನುಡಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹು ಎನ್ನನು. ನನಗಿನ್ನ ಆ ಇಹಲೋಕದಾಗ್ಲಿ ಪರಲೋಕದಾಗ್ಲಿ ಯಾವ ದುಃಖಗಳು ಇಲ್ಲ.
ನರನು ತೊಡಗಿ ಬ್ರಹ್ಮನು ಕಡೆಯಾದವರಳು. ಮನುಷ್ಯನಿಂದ ಹಿಡಿದು ಬ್ರಹ್ಮಲೋಕದವರೆಗೆ ಆನಂದಗಳಿದೆ. ಆ ಒಂದೊಂದು ಆನಂದಗಳು ಒಂದರಿಗಿಂತ ಒಂದು 100 ಮಡಿಯಾಗಿದೆ. ಆದರೆ ಆ ಆನಂದಕ್ಕೆ ಕಾರಣವಾಗಿರುವ ಅದರ ಯಾವುದರ ಆಧಾರದಲ್ಲಿ ಅದು ತೋರ್ತಿದೆಯೋ ಆ ಆನಂದವನ್ನೇ ಅನುಭವಿಸಿರುವಂತ ಮಹಾತ್ಮರಿಗೆ ಈ ಯಾವ ಆನಂದಗಳು ಏನು ಅವಶ್ಯಕತೆ ಇಲ್ಲ. ನರನು ತೊಡಗಿ ಬ್ರಹ್ಮನು ಕಡೆಯಾದವರಳು 100 ಮಡಿಸಿ ಮಿಕ್ಕ ಹರುಷಗಳನ್ನು ದಾಟಿದ ನಿಜ ಸುಖ ಭರಿತನೆಂದೆನಿಸಿ ನನ್ನನ್ನು ಆ ರೀತಿಯಾಗಿ ಇರಿಸು ನನ್ನನ್ನ. ಫಲವು ಲೌಕಿಕ ವೈದಿಕ ವಹ ಕರ್ಮ ಕುಲವನೆಸಗಿ ಮುನ್ನವೇ ಬಳಿಕ ನಿನ್ನರಿವದೆ ನಿನ್ನವ ನೆಳಸಲೀಯದಿರಿಸೆನ್ನನು. ನನಗೆ ಇನ್ಯಾವುದಾದ್ರೂನುವೆ ಆ ಬ್ರಹ್ಮ ಪದವಿಯನ್ನು ಪಡಿಬೇಕಾಗ್ಲಿ, ಯಾವುದನ್ನಾದ್ರೂ ಪಡಿಬೇಕಾಗ್ಲಿ, ಇನ್ನ ಪಾಪ ಪುಣ್ಯಗಳಾಗ್ಲಿ ಜ್ಞಾನಿಗಳಿಗಿರೋದಿಲ್ಲ. ಆ ಜ್ಞಾನಿಗಳು ಬ್ರಹ್ಮ ಜ್ಞಾನವನ್ನ ಪಡೆದ ಮೇಲೆ ಅವರ ಪ್ರಾರಬ್ಧದ ಕರ್ಮದ ಪ್ರಕಾರ ಏನ್ ಆ ಕರ್ಮಗಳಿರತ್ತಲ್ಲ ಅದನ್ನ ಅವ್ರನ್ನ ಪೂಜಿಸ್ತಾರೆ, ಯಾರು ಅವ್ರನ್ನ ಹೊಗಳ್ತಾರೆ ಅವ್ರಿಗೆ ಅವನ ಪುಣ್ಯ ಕರ್ಮಗಳೆಲ್ಲ ಹೋಗುತ್ತೆ. ಯಾರು ಅವ್ರನ್ನ ದ್ವೇಷ ಮಾಡೋದು ಅವ್ರನ್ನೆಲ್ಲ ಮಾಡ್ತಾರೆ ಅವನ ಪಾಪ ಕರ್ಮಗಳು ಹೋಗುತ್ತೆ. ಹೀಗಾಗಿ ಎಲ್ಲಾ ಕರ್ಮಗಳು ಅವನಲ್ಲಿ ನಶಿಸಿ ಹೋಗುತ್ತೆ. ಜ್ಞಾನಿಗೆ ಏನೂ ಉಳಿಯೋದಿಲ್ಲ. ಆ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾನಿ. ಹಾಗಾಗಿ ಜ್ಞಾನಿಗೆ ಯಾವ ಕರ್ಮಗಳು ಉಳಿಯೋದಿಲ್ಲ. ಅವನು ಇದೆಲ್ಲದರಿಂದಲೂ ಪ್ರತ್ಯೇಕ ಆಗಿರ್ತಾನೆ. ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರ್ತಾನೆ. ಸದುಗತಿಗಳನ್ನು ಬೇರೆ ಬಯಸದೆ ಇನ್ಯಾವ ಆಸೆಗಳು ಇಲ್ಲ ಅವನಿಗೆ. ಸದುಗತಿಗಳನ್ನು ಬೇರೆ ಬಯಸಲೀಯದೆ ಪರತರ ಮುಕ್ತಿಗೆ ಆ ಬ್ರಹ್ಮವಸ್ತುವಿಗೆ ಆಧಾರವಾದ ಶಂಭುಲಿಂಗ ನಿನಗಲ್ಲದೆ ಬೆರೆಸಿಹುದೆನ್ನನು. ನಾನೇ ಆ ಬ್ರಹ್ಮವಸ್ತು, ನಾನು ಆ ಅರಿವಿನ ಸ್ವರೂಪ, ಇರುವಿನ ಸ್ವರೂಪ, ಆನಂದ ಸ್ವರೂಪ, ನಿತ್ಯ ಪೂರ್ಣ ಆ ಬ್ರಹ್ಮವಸ್ತುವೇ ನಾನಾಗಿದ್ದೀನಿ ಅಂತ. ಆ ಬ್ರಹ್ಮವಸ್ತುವೇ ನಾನ್ ಬೇರೆ ಅಲ್ಲ, ಆ ಬ್ರಹ್ಮವಸ್ತು ಬೇರೆ ಅಲ್ಲ. ಬ್ರಹ್ಮ ಅಂದರೆ ನಾನೇ, ನಾನು ಅಂದ್ರೆ ಆ ಬ್ರಹ್ಮವಸ್ತು. ಅದನ್ನ ಅನುಭವಿಸಿರುವಂತ ಮಹಾತ್ಮರಿಗೆ ಇದ್ಯಾವುದೋ ಅವರಿಗೆ ಏನೂ ಸ್ಪರ್ಶ ಮಾಡೋದಿಲ್ಲ. ಈ ಆತ್ಮಜ್ಞಾನದಿಂದ ಈ 4 ಫಲಗಳು ಅನುಭವಿಸ್ತಾರೆ. ಈ 4 ಫಲಗಳು ಬರುತ್ತೆ ಆತ್ಮಜ್ಞಾನದಿಂದ. ಅದನ್ನ ಅವರು ಇಲ್ಲಿ ಹೇಳಿದ್ರು. ಇನ್ನ ಮುಂದಿನ ಸೂತ್ರ 45. ಮನುಜರೊಳು 5 ಸುಕೃತಿಗಳುಂಟು. ಮನುಷ್ಯರಲ್ಲಿ 5 ಜನ ಸುಕೃತಿಗಳು ಇದ್ದಾರೆ. ಪೇಳ್ವೆನು ಹೇಳ್ತೀನಿ ಅವರನ್ನು ಉತ್ತರೋತ್ತರ ಗುಣವಿಡಿದು ಅವರ ಗುಣಗಳ ಪ್ರಕಾರ ಯಾರ್ಯಾರು ಯಾವಾಗ ಹೇಗೆ ಮುಕ್ತರಾಗ್ತಾರೆ. 5 ಜನ ಸುಕೃತಗಳಿದ್ದಾರೆ. ಮನುಷ್ಯರೊಳಗೆ 5 ಜನ ಸುಕೃತಿಗಳಿದ್ದಾರೆ. ಅವ್ರು ಹೇಗೆ ಮುಕ್ತರಾಗ್ತಾರೆ ಅದನ್ನ ನಾನು ಇಲ್ಲಿ ಹೇಳ್ತೀನಿ. ಹಿತವಿದು ಅಹಿತವೆಂದರಿಯದೆ, ಇದು ಒಳ್ಳೇದು ಇದು ಕೆಟ್ಟದು ಅಂತ ಏನೂ ಗೊತ್ತಿಲ್ಲದೆ ಲೌಕಿಕ ಯುತನಾಗಿ ಆ ಲೋಕದಲ್ಲಿ ಅವನು ಈ ಕರ್ಮಗಳನ್ನು ಮಾಡುತ್ತಾ ಜಾತಿ ಮಾತ್ರಾದ ವಿಧಿಗಳನ್ನೇ ಅವರ ಜಾತಿಯಲ್ಲಿ, ಈಗ ಯಾವ ಜಾತಿಯಲ್ಲಿ ಹುಟ್ಟಿರ್ತೀವೋ ಆ ಜಾತಿ ಕರ್ಮಗಳನ್ನು ಬಿಡದೆ ನಿಷ್ಠೆಯಿಂದ ಮಾಡೋದು. ಜಾತಿ ಮಾತ್ರದ ವಿಧಿಗಳನ್ನೇ ಪಥಿಕರಿಸುತ್ತೆ ಭೋಗದ ಅಭಿಲಾಷೆಯಳು. ಆ ಕರ್ಮವನ್ನು ಮಾಡೋದ್ರಿಂದ ನಾನು ಆರಾಮಾಗಿರ್ತೀನಿ, ನನಗೆ ಸುಖ ಸೌಲಭ್ಯಗಳು ಒದಗಿ ಬರುತ್ತೆ, ನಾನು ಈ ರೀತಿ ಕರ್ಮವನ್ನ ಮಾಡೋದ್ರಿಂದ ನನಗೆ ಒಳ್ಳೆ ಮನೆಯದಲ್ಲೂ ಒಳ್ಳೇದಾಗತ್ತೆ, ನನ್ನ ಜೀವನ ಒಳ್ಳೇದಾಗತ್ತೆ. ಈ ರೀತಿ ಕರ್ಮದ ಮೇಲೆ ಅತಿಯಾದ ಅಭಿಲಾಷೆ ಉಳ್ಳವನು. ಇವನಿಗೆ ಹಿತ ಮತ್ತೆ ಅಹಿತ ಗೊತ್ತಿಲ್ಲ. ಬರೀ ನನ್ನ ಜಾತಿಯಲ್ಲಿ ಏನ್ ಹೇಳಿದೆ ನಾನು ಆ ಕರ್ಮವನ್ನ ಮಾಡೋದು. ಈ ರೀತಿ ಮಾಡೋರು ಜನ್ಮ ಶತದಿಂದ ಮುಕ್ತನಹನೆ ಕರ್ಮಿಯಹನು. ಇಂಥ ಮನಸ್ಥಿತಿ ಉಳ್ಳವನು 100 ಜನ್ಮ ಆದಾಗ ಅವನಿಗೆ ಮುಕ್ತನಾಗ್ತಾನಂತೆ ಅವನು. ಈ ರೀತಿ ಇರೋರು ತುಂಬಾ ಜನ ಇದ್ದಾರೆ ಜಗತ್ತಿನಲ್ಲಿ. ತುಂಬಾ ಜನ ಅದನ್ನ ಅನುಸರಿಸ್ತಾರೆ. ಜಾತಿಯನ್ನ ನಮ್ಮ ಪದ್ಧತಿ, ನಾನು ಇಂಥ ಜಾತಿಯವನು, ನಾನು ಈ ರೀತಿ ಪದ್ಧತಿಯನ್ನ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನನಗೆ ಬಹಳ ದೋಷ ಉಂಟಾಗತ್ತೆ. ಆ ರೀತಿ ಮಾಮೂಲಿ ಸಾಮಾನ್ಯ ಜನರು ಇದ್ದಾರೆ, ದೊಡ್ಡವರು ಮಾಡ್ತಾರೆ. ನಾವು ನಮ್ಮ ಸಂಸ್ಕೃತ ಪಾಠಶಾಲೆಯಲ್ಲಿ ಓದ್ತಿದ್ವಲ್ಲ, ಅಲ್ಲೆಲ್ಲಾ ವಿದ್ವಾನರಾಗಲಿ ಪಂಡಿತರಾಗಲಿ ಅವ್ರು ಯಾವ ತಮ್ಮ ಜಾತಿ ಕರ್ಮಗಳನ್ನು ಬಿಡ್ತಿರ್ಲಿಲ್ಲ. ಅವ್ರ ಆರೋಗ್ಯ ಎಷ್ಟೇ ಏನೇ ಆಗಿರ್ಲಿ, ಬೆಳಗ್ಗೆ ಎದ್ದು ಅವರು ನಿತ್ಯ ಕರ್ಮವನ್ನ ಮಾಡೋದು, ಪೂಜಾದಿಗಳನ್ನ ಮಾಡೋದು, ಮಡಿ ಮೈಲ್ಗೆಗಳನ್ನ ಮಾಡೋದು, ಪ್ರತಿಯೊಂದು ಅವ್ರು ಬಿಡ್ತಿರ್ಲಿಲ್ಲ. ಅವ್ರು 80 ವರ್ಷ 90 ವರ್ಷ ಆದ್ರೂನು ಅವ್ರು ಯಾವ್ದು ತಮ್ಮ ಕರ್ಮಗಳನ್ನು ಬಿಡ್ತಿರ್ಲಿಲ್ಲ. ನಾವು ಪೇಜಾವರ ಶ್ರೀಗಳನ್ನು ನೋಡ್ತೀವಲ್ಲ, ಅವ್ರು ಎಷ್ಟು ಕರ್ಮ, ಅವರು 80 ವರ್ಷ, ಅವರು 80ರವರೆಗೂ ಏನೋ ಬದುಕಿದ್ರು. 80-85ರವರೆಗೂ ಅವ್ರ ದೇಹ ಬಹಳ ವಯಸ್ಸಾಗಿದ್ರು. ಅವ್ರು ಒಂದು ನಿಯಮವನ್ನು ಸಡಿಸ್ಲಿಲ್ಲ. ಅವ್ರು ಬರೀ ಮೈಯಲ್ಲೇ ಇರ್ತಿದ್ರು. ಈಗ ದೇವಸ್ಥಾನದಲ್ಲಿ ಎಲ್ಲಾ ಪೂಜೆಗಳನ್ನೆಲ್ಲ ಮಾಡ್ತಾರಲ್ಲ, ಪೂಜಾದಿ ಕರ್ಮಗಳನ್ನು, ಅವ್ರು ಯಾವ ನಿಯಮಗಳನ್ನು ಬಿಡೋದಿಲ್ಲ.
ಬೆಳಗ್ಗೆ ನಾವು ಚಳಿ ಮಳೆ ಏನು ಒಂದು ವಾಕಿಂಗ್ ಹೋಗ್ಬೇಕಾದ್ರೆ ನಾವು ಸ್ವೆಟ್ರು ಸ್ಕಾರ್ಫು ಎಲ್ಲ, ಅವ್ರು ಅದನ್ನೇನು ಇಲ್ಲ. ಅವ್ರು ಬರೀ ಮೈಯಲ್ಲೇ ತಣ್ಣೀರ್ ಸ್ನಾನನೇ ಮಾಡ್ತಾರೆ. ತಣ್ಣೀರ್ ಸ್ನಾನ ಮಾಡಿ ಆ ಬರೀ ಮೈಯಲ್ಲೇ ಪೂಜೆಯನ್ನ ಮಾಡೋದು. ತಿರುಪತಿಯಾಗಿ ಯಾವ ದೇವಸ್ಥಾನದಲ್ಲಾರಾಗ್ಲಿ ಅವ್ರೆಲ್ಲರೂ ಆ ಕರ್ಮಗಳನ್ನ ಮಾಡ್ತಾರಲ್ಲ. ಮತ್ ಸಾಮಾನ್ಯ ಜನರು ತುಂಬಾ ಜನ ಇದ್ದಾರೆ. ಅವರ ನಮ್ಮ ಜಾತಿಯಲ್ಲಿ ಈ ಪದ್ಧತಿಯನ್ನು ಹೇಳಿದ್ದಾರೆ. ಬೆಳಗ್ಗೆ ಎದ್ದು ಪೂಜೆನ ಮಾಡ್ಕೊಳ್ಳೋದು, ಆ ಪದ್ಧತಿಗಳನ್ನ ಬಿಡದೆ ಅವ್ರು ಹುಷಾರಿಲ್ದೆ ಇದ್ರು ಸಹ ಆ ಕರ್ಮಗಳನ್ನ ಯಾವ್ದನ್ನೂ ಬಿಡೋದಿಲ್ಲ. ಅದನ್ನ ಆಯುಷ್ಯದ ಪರ್ಯಂತ ಮಾಡ್ತಾರೆ. ಆ ರೀತಿ ಆ ಕರ್ಮದ ಬಗ್ಗೆ ಅವರಿಗೆ ಬಹಳ ನಿಷ್ಠೆ ಇರುತ್ತೆ. ಅಂತವ್ರು ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ಹಿತವಿದು ಅಹಿತವೆಂದು. ಅವರಿಗೆ ವಿವೇಕ ಅಂದ್ರೆ ಆ ಮಹಾತ್ಮರು ಅವ್ರದೆಲ್ಲ ಅಲ್ಲ, ಒಟ್ಟು ಮಾಮೂಲಿ ಲೌಕಿಕರ ಬಗ್ಗೆ ಹೇಳ್ತಿದ್ದಾರೆ. ಹಿತವಿದು ಅಹಿತವೆಂದರಿಯದೆ, ಅವರಿಗೆ ಆ ಜ್ಞಾನ ಇಲ್ಲ. ಇದನ್ನ ನಾನ್ ಮಾಡಿದ್ರೆ ಇದಾಗತ್ತಾ, ಹಾಗೆ ಮಾಡದೇ ಇದ್ರೆ ಏನಾರು ಆಗತ್ತಾ, ಅದ್ರದವ್ರು ಏನೂ ಇಲ್ಲ. ನಮ್ಮ ಪದ್ಧತಿ ಹೇಳಿದಾರೆ, ನಮ್ಮ ಜಾತಿಯಲ್ಲಿ ಈ ರೀತಿ ಹೇಳಿದಾರೆ, ನಮ್ ದೊಡ್ಡವ್ರು ಮಾಡ್ಕೊಂಡ್ ಬಂದಿದ್ದಾರೆ, ನಾವ್ ಅದನ್ನ ಮಾಡ್ತೀವಿ. ಅವ್ರಿಗೆ ಇನ್ಯಾವ ವಿಚಾರಗಳು ಬೇಕಾಗಿಲ್ಲ. ಹಿತವಿದು ಅಹಿತವಿದು ಎಂದರಿಯದೆ, ಅವ್ರಿಗೆ ಅದ್ರದ್ದು ಯಾವುದೂ ಇಲ್ಲ. ಲೌಕಿಕ ಯುತನಾಗಿ ಆ ಲೋಕದಲ್ಲೇ ಲೋಕದವರಾಗಿ ಜಾತಿ ಮಾತ್ರ ಆದ ವಿಧಿಗಳನ್ನೇ, ನಮ್ಮ ಜಾತಿಗಳಲ್ಲಿ ನಾವ್ ಯಾವ ಜಾತಿಲಿ ಇರ್ತೀವಿ ಆ ಕರ್ಮಗಳನ್ನು ನಾವು ಮಾಡುತ್ತಾ ಪಥಿಕರಿಸುತ್ತಾ ಅದನ್ನ ಅನುಸರಿಸುತ್ತಾ ಭೋಗದ ಅಭಿಲಾಷೆ, ಅವುಗಳನ್ನ ಮಾಡೋದ್ರಿಂದ ಮನೆ ಸುಖ ಸಮೃದ್ಧಿಯಿಂದ ಕೂಡುತ್ತೆ. ನಾನು ಈ ಯಾವ್ದಾರು ಈ ಸೂತ್ಕಗಳು ಬಂತು ಅದನ್ನ ತೆಗ್ದೆ, ನಾನು ಇನ್ಯಾವ್ದಾರುನು ನಾನು ಪೂಜೆಯನ್ನ ಮಾಡೋದ್ರಿಂದ ಇವೆಲ್ಲ ಬಂದಿದೆಯಲ್ಲ ಕಾಮ್ಯ, ಇವುಗಳನ್ನೆಲ್ಲ ಲಕ್ಷ್ಮೀ ಪೂಜೆ ಮಾಡೋದು, ಆ ಪೂಜೆ ಮಾಡೋದು, ಇಲ್ಲ ಸತ್ಯನಾರಾಯಣ ಪೂಜೆ ಮಾಡೋದು, ಶನಿದೇವ್ರ ಪೂಜೆ ಮಾಡೋದು, ಎಲ್ಲಾ ಪೂಜೆಗಳು ಭೋಗದ ಅಭಿಲಾಷೆ, ಅವುಗಳನ್ನೆಲ್ಲ ಹೇಳ್ಕೊ ಬಂದಿದ್ದಾರೆ. ನಮ್ಮ ಮನೆಯವರು ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಮನೆ ದೇವರುಗಳಿದೆ, ನಾನು ಅವುಗಳನ್ನೆಲ್ಲ ನಡ್ಕೊಂಡ್ರೆ ನನಗೆ ಸುಖ ಸೌಲಭ್ಯಗಳು ದೊರಕುತ್ತೆ. ನಮ್ಮ ಮನೆಯಲ್ಲೆಲ್ಲ ಆರಾಮಾಗಿರ್ತೀವಿ ನಾವು. ಮನೆಯಲ್ಲಿ ಏನಾದ್ರು ಒಂದು ಕಾಯಿಲೆ ಆದ್ರೆ ಮಾಡಿದ್ರೆ ಎಲ್ಲಾರು ಅಂತೀವಲ್ಲ, ಇಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಿಲ್ಲ, ಬಹಳ ದಿನ ಆಯ್ತು ನನಗೆ ಹೋಗ್ಬೇಕು, ಅಲ್ಲಿ ಹೋದ್ರೆ ನಮ್ಗೆಲ್ಲಾ ಆರಾಮಾಗತ್ತೆ. ಈ ರೀತಿ ಆ ಭಾವನೆಗಳನ್ನೆಲ್ಲ ಯಾರು ಇಟ್ಕೊಂಡಿರ್ತಾರೋ ಅವನು ಜನ್ಮ ಶತದಿಂದ ಅವನು 100 ಜನ್ಮಕ್ಕೆ ಮುಕ್ತನಹನೆ ಕರ್ಮಿಯಹನು. ಇವ್ರಿಗೆ ಕರ್ಮಿ ಅಂತ ಅಂತಾರೆ. ಅವನು ಕರ್ಮದಿಂದ ಬಹಳ ಕರ್ಮದ ಬಗ್ಗೆ ಆಸಕ್ತಿ ಇರ್ತಾನಲ್ಲ, ಅವನು ಎಷ್ಟು ಕರ್ಮದ ಬಗ್ಗೆ ಆಸಕ್ತಿ ಆಗ್ತಾನೆ ಇನ್ನೂ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆ ವಾಸನೆಗಳು, ಆ ಮನಸ್ಸಿನ ವಾಸನೆಗಳೇ ಹೇಗಿದೆ, ಸುಮ್ನೆ ತೆಳುವಾದ ನೀರಿರುತ್ತೆ, ತಿಳಿಯಾಗಿ ಇರುತ್ತೆ. ಒಂದೇ ಒಂದು ಕಲ್ಲು ಹಾಕಿದ ತಕ್ಷಣ ಅದು ಎಷ್ಟು ಅಲೆಗಳಾಗುತ್ತೋ ಹಾಗೆ ಈ ಕರ್ಮ ಒಂದೇ ಒಂದು ಆ ಕರ್ಮದ ವಾಸನೆ ಬಂತು ಅಂದ್ರೆ ಅದು ವಿಪರೀತ ಕರ್ಮವನ್ನ ಉಂಟು ಮಾಡುತ್ತೆ. ಆ ಕರ್ಮವನ್ನ ಮಾಡೋದು, ಅನುಭವಿಸೋದು, ಪುನಃ ಕರ್ಮವನ್ನ ಮಾಡೋದು. ಹೀಗಾಗಿ ಅದ್ರಲ್ಲೇ ತೊಡಗಿರೋದ್ರಿಂದ ಕರ್ಮ ವಾಸನ ನಾಶ ಆಗೋದಿಲ್ಲ, ಅವು ಹೆಚ್ಚಾಗತ್ತೆ ಕರ್ಮ. ಅದಕ್ಕೋಸ್ಕರ ಅದು ಕರ್ಮವನ್ನ ಅವ್ರು ಹೇಳ್ತಾರೆ ಹೊರ್ತು, ನಿಷ್ಕಾಮ ಕರ್ಮವನ್ನ ಮಾಡೋದ್ರಿಂದ ಮುಂದೆ ಅವರಿಗೆ ಅದು ವಿವೇಕ ಬರುತ್ತೆ. ಈ ಕರ್ಮವನ್ನೇ ಮಾಡೋನೆ ನಿಷ್ಕಾಮ ಕರ್ಮ ಮಾಡ್ತಾನೆ, ಅವನಿಗೆ ಈ ಕರ್ಮ ಮಾಡೋ ಈ ಪ್ರಾಮಾಣಿಕವಾಗಿ ಅವನು ನಿಷ್ಠೆಯಿಂದ ಮಾಡ್ತಿರ್ತಾನಲ್ಲ, ಅವನ ಅಂತಃಕರಣದಲ್ಲೇ ನಿಷ್ಕಾಮ ಕರ್ಮ ಮಾಡ್ಬೇಕು ಅನ್ನೋದ್ ಬರುತ್ತೆ. ಮುಂದೆ ಅವನೇ ಜ್ಞಾನಕ್ಕೆ ಅವನೇ ಬರ್ತಾರೆ ಅದನ್ನ. ಆದ್ರೆ ಈ ಕರ್ಮವನ್ನ ಯಾರು ಇವನ್ನೆಲ್ಲ ಮಾಡ್ಬೇಕಂತ ಇರುತ್ತೋ ಮತ್ತ ಅದನ್ನ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಬಹಳ ಭಯ. ಆ ಕರ್ಮವನ್ನ ನಾನು ಅನುಸರಿಸ್ಲಿಲ್ಲ ಅಂದ್ರೆ ಭಯ. ಈಗ ಸೂತಕ ಬಂದಿದೆ, ಅವುಗಳನ್ನ ಕಳಿಲಿಲ್ಲ ಅಂದ್ರೆ ಅವನಿಗೆ ಪಾಪದ ಭಯ. ಪುಣ್ಯ ಕಾರ್ಯವನ್ನ ಮಾಡಿದ್ರೆ ನನಗೆ ಬಹಳ ಇವತ್ತೇನೋ ನಾನು ಹೋಮ ಹವನಾದಿಗಳು ಇಲ್ಲ ನಮ್ಮ ಜಾತಿಯಲ್ಲಿ ಏನೇ ನಮ್ಮ ಪದ್ಧತಿ ಇರತ್ತ ಅವನ್ನೆಲ್ಲಾ ಮಾಡಿದ್ರೆ, ಶುಭ ಕಾರ್ಯಗಳನ್ನೆಲ್ಲ ಮನೆಯಲ್ಲಿ ಮಾಡಿದ್ರೆ, ಮತ್ ಇಂತಿಂತ ವ್ರತಗಳನ್ನ ಮಾಡಿದ್ರೆ, ಈಗ 9 ದಿನ ದೇವಿಯ ವ್ರತಗಳು, ದೇವಿ ಇದನ್ನ ನಾವು ಎಲ್ಲಾರು ಮಾಡ್ತಾರಲ್ಲ ಅದನ್ನೆಲ್ಲ, ಮೈಸೂರಲ್ಲೂ ತುಂಬಾ ಆ ದೇವಿಯ ಪಾರಾಯಣವನ್ನ ಮಾಡೋದ್ರಿಂದ ಮನೆ ಸುಖ ಸೌಲಭ್ಯಗಳು ದೊರೆಯುತ್ತೆ. ಅದರಿಂದ ನನಗೆ ಪುಣ್ಯ ಆಗತ್ತೆ. ಅವನು ಭೋಗದ ಅಭಿಲಾಷೆ, ಇನ್ನೇನು ಭೋಗಕ್ಕೆ ಆತ್ಮಜ್ಞಾನಕ್ಕಂತೂ ಅವ್ರು ಅದನ್ನ ಅಧ್ಯಯನ ಮಾಡೋದಿಲ್ಲ, ಪಾರಾಯಣ ಮಾಡೋದು ಎಲ್ಲಾನು ಆತ್ಮಜ್ಞಾನಕ್ಕೆ ಏನ್ ಮಾಡೋದಿಲ್ಲ. ಭೋಗದ ಅಭಿಲಾಷೆಯಿಂದ ಇಟ್ಕೊಂಡು ಅವನು ಮಾಡಿದ್ರೆ ಅವನು 100 ಜನ್ಮಕ್ಕೆ ಅವನು ಪಾರಾಗ್ತಾನೆ. ಇನ್ನ 2ನೇವನು ಜಗವಿದು ನಿಜವದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನೈದಿ ತನಗೆ ಸುಗತಿಯನ್ನು ಎಳಸುವವನೇ 3 ಜನ್ಮದೊಳಗೆ ಮುಕ್ತಿ ಒಡೆವ ಮುಮುಕ್ಷುವೆನಿಸುವನು. ಇನ್ನ 2ನೇವನು ಮುಮುಕ್ಷು ಅಂತ. ಮುಮುಕ್ಷು ಅಂತಂದ್ರೆ ಇವನಿಗೆ 3 ಜನ್ಮ ಅಂತ ಅಂತಾರೆ. ಮುಮುಕ್ಷಿಗೆ 3 ಜನ್ಮ. ಅದನ್ನ ಜ್ಞಾನದವರು ಶ್ರವಣ ಕೇಳ್ತಿರಲ್ಲ, ಅದು 1 ಜನ್ಮ. ಮನನಕ್ಕೆ ಬಂದಾಗ ನಿನ್ನ ಮನಸ್ಸು ಬದಲಾವಣೆ ಆಯ್ತಲ್ಲ, ಅದು 2ನೇ ಜನ್ಮ. ನಿಧಿಧ್ಯಾಸನಕ್ಕೆ ಇನ್ನೂ ಬದಲಾವಣೆ ಆಯ್ತಲ್ಲ, ಅದು 3 ಜನ್ಮ. ಈ ರೀತಿಯಾಗೂ ಅರ್ಥ ಮಾಡ್ತಾರೆ. ಇಲ್ಲಿ ಅವ್ರು ಹೇಳ್ತಾರೆ, ಜಗವಿದು ನಿಜವದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು. ಈ ಜಗತ್ತು ನಿಜ, ಬಾಹ್ಯ ಕರ್ಮವೆಲ್ಲವೂ ಸತ್ಯ. ಮಿಗಿಲೆಂದು ಚತುರಾಶ್ರಮವನೈದಿ,
ಈ 4 ಆಶ್ರಮಗಳನ್ನು ಈಗ ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ತುಂಬಾ ಚತುರಾಶ್ರಮವನ್ನ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ 4 ಆಶ್ರಮವನ್ನು ಅನುಸರಿಸೋರು ಈಗ್ಲೂ ಕೆಲವರೆಲ್ಲರೂ ಇದ್ದಾರೆ. ಈ ಊರಲ್ಲಿ ಯಾರು ಹೊಳೆ ನರಸೀಪುರದ ಗುರುಗಳು ಅದನ್ನ ಮಾಡ್ತಿದ್ರು ಅಂತ ಅಪ್ಪಾಜಿ ಹೇಳ್ತಿದ್ರು. ಕೊನೆಗೆ ಅವರು ಮೊದಲು ಗೃಹಸ್ಥ ಬ್ರಹ್ಮಚರ್ಯದಲ್ಲಿ ಅಧ್ಯಯನ, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದಾರೆ. ಈ ವಾನಪ್ರಸ್ಥದಲ್ಲಿ ಇದ್ರು, ಕೊನೆಗೆ ಅವರು ಸನ್ಯಾಸ ತಗೊಂಡ್ರು ಅಂತ. ಆ ರೀತಿ ತುಂಬಾ ಜನ ಇದ್ದಾರೆ, ಈಗ್ಲೂ ಇದ್ದಾರೆ. ಆ ವಾನಪ್ರಸ್ಥಾಶ್ರಮ ಸನ್ಯಾಸವನ್ನ ಅಲ್ಲೇ ಇದ್ದು ಅದನ್ನ ಆಚರಿಸುವಂತವ್ರು. ಅವರಿಗೆ ಬಾಹ್ಯ ಕರ್ಮವೂ ಅವರಿಗೆ ಸತ್ಯ. ಈ ಚತುರಾಶ್ರಮವನ್ನು ಅವ್ರು ಅನುಸರಿಸ್ತಾರೆ. ಅಂತವರು ಸುಗತಿಯ ನೆಲೆಸುವವನೇ 3 ಜನ್ಮದೊಳಗೆ ಮುಕ್ತಿ ಒಡೆವ ಮುಮುಕ್ಷುವೆನಿಸುವನು. ಇವನು ಮುಮುಕ್ಷು ಅಂತ ಇವನು ಅನಿಸ್ತಾನೆ. ಇನ್ನ ಮುಂದನೇದು ಪುಸಿ ಎಂದು. ಇದೆಲ್ಲವೂ ಪುಸಿ, ಇದ್ಯಾವುದೂ ಸತ್ಯವಲ್ಲ. ಪುಸಿ ಎಂದು ವಿಶ್ವವು, ಈ ಜಗತ್ತು ಪುಸಿ, ಬರೀ ಕಾಣಿಸ್ತಾ ಇದೆ, ಇದಕ್ಕೇನೂ ಅಸ್ತಿತ್ವವಿಲ್ಲ. ಆತ್ಮನೇ ನಿತ್ಯ, ಆ ಬ್ರಹ್ಮವಸ್ತುವೇ ಸತ್ಯ ಎಂದು ಉಸುರೆ ಆ ರೀತಿ ಹೇಳಿದ್ದನ್ನ, ಸದ್ಗುರುಗಳು ಆ ರೀತಿ ಹೇಳಿದ್ದನ್ನ ಕೇಳಿ ಹೊರ ಚಿಂತೆ ಅಳಿದು, ಹೊರಗಿನ ಎಲ್ಲಾ ಚಿಂತೆಯನ್ನು ಬಿಟ್ಟು ಹೊಸೆದು ಚೆನ್ನಾಗಿ ಆರೆಯುವುತ್ತಿರೆ. ಅದನ್ನ ಅನುಸಂಧಾನವನ್ನ ಮಾಡ್ತಾ ಇದ್ರೆ ಅಭ್ಯಾಸಿ ಎನಿಸುವನು. ಅಭ್ಯಾಸಿ ಎನಿಸುವ 2 ಜನ್ಮದಳು ಮುಕ್ತನಹನು. ಈ ರೀತಿ ಅಭ್ಯಾಸ ಮಾಡೋನಿಗೆ 2 ಜನ್ಮದಲ್ಲಿ ಮುಕ್ತನಾಗ್ತಾನೆ. ಯಾರು ಈ ಜಗತ್ತೆಲ್ಲವೂ ಅಸತ್ಯ, ಹುಸಿ, ಇದು ಬರೀ ಕಾಣಿಸ್ತಾ ಇದೆ. ಹೇಗೆ ಈ ಟೇಬಲ್ಲು, ವ್ಯಾಸಪೀಠ ಇವೆಲ್ಲವೂ ಕಾಣಿಸ್ತಿದೆ, ಇದ್ಯಾವುದಕ್ಕೂ ಸತ್ಯ ಇಲ್ಲ, ಇದ್ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಆ ಬ್ರಹ್ಮ ವಸ್ತುವೇ ಸತ್ಯ ಅಂತ ಏನ್ ಗುರುಗಳು ಹೇಳ್ತಿದಾರೋ ಅದನ್ನ ಅವನು ನಂಬಿ ಹೊರ ಚಿಂತೆ ಅಳಿದು, ಹೊರಗಿನ ಎಲ್ಲಾ ಚಿಂತೆಯನ್ನು ಬಿಡಬೇಕು. ಅಂದ್ರೆ ದೇಹದ ಬಗ್ಗೆ, ದೇಹ, ಇಂದ್ರಿಯಗಳು, ಈ ಮನಸ್ಸನ್ನೆಲ್ಲಾ ನಿಲ್ಲಿಸಿ ಅವನು ಅಂತರ್ಮುಖವಾಗಿ ಮನನವನ್ನ ಮಾಡ್ತಾ ಇರ್ತಾನಲ್ಲ, ಅವನಿಗೆ 2 ಜನ್ಮ. ಲೋಕವೆಲ್ಲವನ್ನು ಮರೆದು ಪರತತ್ವವ, ಈ ಜಗತ್ತನ್ನೆಲ್ಲ ಮರೆತು ಪರತತ್ವವ, ಆ ಬ್ರಹ್ಮವಸ್ತುವನ್ನೇ ಅವಲೋಕನದಿಂದೊಳೆದು ಅದನ್ನೇ ಅವಲೋಕನವನ್ನ ಮಾಡಿ ಹೊರಗಣ ಕೃತ್ಯ, ಹೊರಗಿನ ಯಾವ ದೃಶ್ಯವೂ ಅವನಿಗೆ, ಹೊರಗಂದಾಗ್ಲಿ ಒಳಗಂದಾಗ್ಲಿ ಯಾವುದೂ ಅವನಿಗೆ ಅನುಭವಕ್ಕೆ ಬರದೆ ಅನುಭವಿ ಎನಿಸುವ ಅನೇಕ ಜನ್ಮದಳು ಭಾವಿಸೆ ಮುಕ್ತನವನು. ಅವನು ಮುಕ್ತನಾಗಿದ್ದಾನೆ. ಅವನು ಅನುಭವಿ. ಅವನಿಗೆ ಈ ಅನುಭವಿ ಯಾವ ರೀತಿ ಇರ್ತಾನೆ ಅಂದ್ರೆ, ಅವನಿಗೆ ಒಳಗಿಂದಾಗ್ಲಿ ಹೊರಗಿನದಾಗ್ಲಿ ಯಾವ ಇಂದ್ರಿಯಗಳದಾಗ್ಲಿ ಜಗತ್ತಿನದಾಗ್ಲಿ ಯಾವ ಅನುಭವವೂ ಇಲ್ದೇ ಇರೋಂತ ಆ ಬ್ರಹ್ಮ ವಸ್ತುವನ್ನೇ ಯಾರು ಅನುಭವಿಸಿರ್ತಾನೋ ಅವನು ಮುಕ್ತನು, ಅವನು ಅನುಭವಿ. ಇನ್ನ ಆರೂಢ, ಅವನಿಗೆ ಒಳಗದು ಅಂತಾನೂ ಇಲ್ಲ, ಹೊರಗಂದು ಅಂತಾನೂ ಇಲ್ಲ, ಅನುಭವಿಸ್ತಾ ಇದ್ದೀನಿ ಅಂತಾನೂ ಇಲ್ಲ, ಯಾವುದೂ ಏನಿಲ್ವೋ ಅವನು ಆರೂಢ. ಇಲ್ಲಿ ಒಟ್ಟು ಅವರು 5 ರೀತಿಯನ್ನ ಹೇಳ್ತಿದ್ದಾರೆ. ಮೊದಲು ಕರ್ಮಿ ಅವನು, ಅವನೇ ಮುಂದೆ ಮುಮುಕ್ಷು ಆಗ್ಬಹುದು, ಅವನೇ ಅಭ್ಯಾಸಿ, ಅನುಭವಿ, ಆರೂಢ. ಇಲ್ಲ ಅಂದ್ರೆ ಬರ್ತಿದ್ದ ಹಾಗೇನೆ ಅಭ್ಯಾಸಿನೂ ಆಗಿರ್ತಾನೆ, ಮುಮುಕ್ಷನೂ ಆಗಿರ್ತಾನೆ. ಒಂದೊಂದು ಪ್ರತ್ಯೇಕತೆನೇ ಇರ್ಬೋದು, ಒಬ್ಬನೇ ಇಷ್ಟುನು ಆಗ್ಬೋದು. ಈ ಮೊದಲನೇವನು ಕರ್ಮಿ ಇದಾನಲ್ಲ, ಅವನಿಗೇನು ಇದು ಹಿತ ಇದು ಅಹಿತವೆಂಬುದನ್ನು ಅರಿಯದೆ, ಅವನಿಗೆ ಯಾವುದೂ ಬೇಕಾಗಿಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ಅವನಿಗೆ ಅದ್ರದ್ದು ಅದ್ಯಾವುದೋ ಅವನಿಗೆ ವಿವೇಚನೆ ಮಾಡಲ್ಲ, ಅವನಿಗೆ ವಿವೇಕದ ಅವಶ್ಯಕತೆ ಇಲ್ಲ. ಅವನಿಗೆ ಲೋಕದಲ್ಲಿ ಎಲ್ಲರೂ ಹೇಗೆಲ್ಲ ಲೋಕದಲ್ಲಿ ಏನು ನಿಯಮಗಳಿದೆ, ಲೌಕಿಕಯುತನಾಗಿ ಜಾತಿ ಮಾತ್ರ ಅವನ ಜಾತಿಗಳಲ್ಲಿ, ಆ ಜಾತಿಯಲ್ಲಿ ಏನೇನ್ ಹೇಳಿದೆಯೋ ಆ ವಿಧಿಗಳನ್ನೇ, ಅವುಗಳನ್ನೆಲ್ಲ, ಆ ಕರ್ಮವನ್ನ ಕ್ರಮಬದ್ಧವಾಗಿ ಅದನ್ನ ಪಥೀಕರಿಸುತ್ತಾ ಅದನ್ನ ಅನುಸರಿಸುತ್ತಾ ಭೋಗದ ಅಭಿಲಾಷೆಗಳು, ಅವುಗಳನ್ನೆಲ್ಲ ಯಾಕೆ ಮಾಡೋದು ಅಂದ್ರೆ ಅವನ್ನೆಲ್ಲ ಆ ಕರ್ಮವನ್ನ, ಆ ಜಾತಿಯಲ್ಲಿ ನಮ್ಗೆ ಏನೇ ನಮ್ ಜಾತಿಯಲ್ಲಿ ಹೇಳಿದೆ ಅವುಗಳಿಂದ ನಾನ್ ಮಾಡೋದ್ರಿಂದ ನಾನು ಆರಾಮಿರ್ತೀನಿ, ನನ್ನ ಕುಟುಂಬ ಎಲ್ಲವೂ ಆರಾಮಿರುತ್ತೆ, ನನಗೆ ದುಡ್ಡಾಗ್ಲಿ, ಯಾವ್ದಾರ ಸಮಸ್ಯೆ ಆಗ್ಲಿ, ಕಾಯಿಲೆ ಆಗ್ಲಿ, ಎಲ್ಲವೂ ನನಗೆ ಅದರಿಂದ ಪರಿಹಾರ ಆಗತ್ತೆ. ಹಾಗಾಗಿ ನನ್ನ ಜಾತಿ ಪದ್ಧತಿಗಳನ್ನ ಯಾವುದೂ ಬಿಡದೆ ಅದುಗಳನ್ನ ವಿಧಿ ಪೂರ್ವಕವಾಗಿ ಅದನ್ನ ಅನುಸರಿಸ್ತಾರಲ್ಲ, ಅವನು ಕರ್ಮಿ. ಅವನು 100 ಜನ್ಮ ಆದಾಗ ಅವನು ಮುಕ್ತನಾಗ್ತಾನೆ. ಅವನು ಯಾಕೆಂದ್ರೆ ಕರ್ಮದಲ್ಲೇ ಅತ್ಯಂತ ಆಸಕ್ತಿ ಇರೋನಿಗೆ ಇನ್ ಬೇರೆದ್ರ ಬಗ್ಗೆ ಚಿಂತನೆ ಬರೋದಿಲ್ಲ. ಆಗಲೇ ನಾನೊಂದು ದೇವರನ್ನ ಬಗ್ಗೆ ಭಾವಿಸಿರೋರ ಬಗ್ಗೆ, ಒಂದು ಜಾತಿಯವನು ನಾನು, ಒಂದು ಹೆಣ್ಣು ನಾನು, ಒಂದು ಗಂಡು ನಾನು, ಈ ರೀತಿ ವಿಪರೀತ ಭಾವನೆಯಲ್ಲಿ ಇರೋನು ಹೇಗೆ ಅವನು ದೇವ್ರ ಬಗ್ಗೆ ಚಿಂತನೆ ಮಾಡಕ್ಕಾಗತ್ತೆ? ಅವನ್ ಹೇಗೆ ಜ್ಞಾನ ಅವನಿಗೆ ಒಳೆಯುತ್ತೆ? ಅವನಿಗೆ ಆಗೋದೇ ಇಲ್ಲ. ಅವನು 100 ಜನ್ಮ ಬೇಕಾಗತ್ತೆ.
ಯಾಕಂದ್ರೆ ಕರ್ಮದಲ್ಲಿ ಅತ್ಯಂತ ಆಸಕ್ತಿ. ಅವನ ಬಿಟ್ರೆ ನನಗೆ ದೋಷ ಬರುತ್ತೆ ಅಂತ ಪಾಪ ಪ್ರಜ್ಞೆ ಇದೆ ಅವನಿಗೆ, ಪಾಪ ಪುಣ್ಯಗಳ ಪ್ರಜ್ಞೆ ಇದೆ, ಮತ್ತ ಅದನ್ನ ಅನುಸರಿಸಲೇಬೇಕು ಅನ್ನುವ ಅವನಿಗೆ ಬಹಳ ದೃಢವಾದ ಅವನಿಗೆ ನಿಶ್ಚಯ. ನಮ್ಮ ಮನೆಯವರೆಲ್ಲ ಮಾಡ್ಕೊಂಡ್ ಅವನಿಗೆ ಅದೇನೋ ಬೇಕಾಗಿಲ್ಲ, ಯಾಕೆ ಮಾಡ್ಬೇಕು ಅನ್ನೋದು ಇಲ್ಲ. ನಾ ಮಾಡ್ಬೇಕು, ನಮ್ಮ ಮನೆಯವ್ರು ದೊಡ್ಡವರೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ, ನಾನ್ ಅದನ್ನ ಮಾಡ್ತೀನಿ. ಇವನೇ ಹಿತ ಅಹಿತ ಎರಡೂ ಗೊತ್ತಿಲ್ಲ. ಯಾಕ್ ಮಾಡ್ಬೇಕು, ಸೂತಕ ಅಂದ್ರೆ ಎಲ್ಲಿಂದ ಬರುತ್ತೆ, ಏನು ವಿಚಾರ, ಅಲ್ಲಿ ವಿಚಾರವೇ ಇಲ್ಲ ಅಲ್ಲಿ. ಬರೀ ಸುಮ್ನೆ ಅವ್ರು ದೊಡ್ಡವ್ರು ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ, ನಮ್ಗೆ ವೇದಗಳಲ್ಲಿ ಹೇಳಿದೆ, ಅವ್ರು ಹೇಳಿದಾರೆ, ಇವರೆಲ್ಲ ಹೇಳಿದ್ದಾರೆ, ಅದನ್ನ ನಾವ್ ಮಾಡ್ತೀವಿ ಅಷ್ಟೇನೆ. ಅವನಿನ್ ಯಾವ ವಿಚಾರಗಳು ಇರೋದಿಲ್ಲ, ಬರೀ ಕರ್ಮವನ್ನೇ, ಕರ್ಮದಲ್ಲೇ ಅತ್ಯಂತ ಆಸಕ್ತಿ ಇರ್ತಾನ ಅವನು. ಅಂತವ್ರಿಗೆ 100 ಜನ್ಮ ಬೇಕು ಪಾರಾಗೋದಿಕ್ಕೆ. ಯಾಕಂದ್ರೆ ವಾಸನೆಗಳು ವಿಪರೀತ ಬೆಳಿತಾ ಹೋಗುತ್ತೆ. ಇನ್ನ ಪಾಪ ಕರ್ಮಗಳು ಅವುಗಳನ್ನ ಪುಣ್ಯ ಪಾಪ ಒಂದಕ್ಕೊಂದು ಅವನ ಬೆಳೆಸ್ತಾ ಹೋಗುತ್ತೆ ಹೊರತು ಮನಸ್ಸು ಅದನ್ನ ಕಡಿಮೆ ಮಾಡೋದೇ ಇಲ್ಲ. ಎಷ್ಟು ವಾಸನೆಗಳು ಬೆಳೆಯುತ್ತೋ ಅಷ್ಟು ನನಗೆ ಜನ್ಮಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಕರ್ಮಿ ಅನ್ನೋನಿಗೆ ಬಹಳ ನಿಧಾನ ಆಗತ್ತೆ. ಯಾಕೆಂದ್ರೆ ನಾನೇ ಅವುಗಳನ್ನ ವಾಸನೆಗಳನ್ನ ಬೆಳೆಸ್ಕೊತಾ ಹೋಗ್ತಿದ್ದೀನಿ. ನಾನೊಬ್ಬ ಜೀವ ಅಂತ ಇದ್ದೀನಿ, ನಾನೊಬ್ಬನ ಇದ್ದೀನಿ, ನಾನು ಇವುಗಳನ್ನೆಲ್ಲಾ ಮಾಡ್ಬೇಕು. ಇಂಥ ಹೆಂಡತಿ ಮಕ್ಳಿದಾರೆ, ನನಗೆ ಮನೆ ಇದೆ, ಜಗತ್ತಿದೆ, ದೇವ್ರಂತ ಇದೆ, ನನಗೆ ಇವೆಲ್ಲವೂ ವಿಧಿ ನಿಯಮಗಳಿದೆ, ನಾನು ಇಂಥ ಜಾತಿಯಲ್ಲಿ ಹುಟ್ಟಿದೀನಿ, ನಾನು ಇಂಥವನ್ನೆಲ್ಲಾ ಮಾಡ್ಬೇಕು ಅಂತ ನಾನೇ ವಿಪರೀತ ಭ್ರಮೆ ಹಾಕೊಂಡಿರೋನಿಗೆ ಏನ್ ಮಾಡಿದ್ರು ವಿಚಾರ ಬರೋದೇ ಇಲ್ಲ. ಅದಕ್ಕೆ ಅವುಗಳ ಕರ್ಮಿಗೆ ಏನ್ ಮಾಡಿದ್ರು ವಿಚಾರ ಬರೋದಿಲ್ಲ. ಅವನಿಗೆ ಹಿತ ಅಹಿತ ಏನು ಅವನಿಗೆ ಬೇಕಾಗೂ ಇಲ್ಲ. ಅವನಿಗೆ ಅದ್ರ ಹೇಳಿದ್ರು ಅವನಿಗೆ ಅದ್ ಅರ್ಥನೂ ಆಗಲ್ಲ, ಅವನ್ ಅದನ್ನ ಕೇಳೋದಕ್ಕೂ ಇಷ್ಟಪಡಲ್ಲ ಅವನು. ಹಾಗಾಗಿ ಅಂತವನಿಗೆ 100 ಜನ್ಮ ಬೇಕಾಗತ್ತೆ. ನಿಧಾನಕ್ಕೆ ಆ ಕರ್ಮಗಳೆಲ್ಲ ಸವಿಬೇಕಾಗತ್ತೆ. ತಾನೇ ವಾಸನೆಗಳನ್ನ ಬೆಳೆಸ್ಕೊತಾ ಇದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿ ಇರೋನಿಗೆ ಕರ್ಮಿಗೆ 100 ಜನ್ಮ ಬೇಕಾಗತ್ತೆ. ಇನ್ನ ಎರಡನೇ ಮುಮುಕ್ಷು ಅವನಿಗೆ 3 ಜನ್ಮ. ಮುಮುಕ್ಷು ಅನ್ನೋನಿಗೂ ಸಹ 3 ಜನ್ಮ ಬೇಕಾಗತ್ತೆ. ಆದ್ರೆ ಈ ಮುಮುಕ್ಷು ಅನ್ನೋದ್ 3 ಜನ್ಮನ ಈ ರೀತಿನೂ ಅರ್ಥ ಮಾಡ್ತಾರೆ. ಶ್ರವಣ ಕೇಳ್ಬೇಕಾದ್ರನೆ, ಹಾಗಾದ್ರೆ ಶ್ರವಣ ಮುಮುಕ್ಷು ಅಂತ ನಾನ್ ಬಂದಿದ್ದೀನಿ, ಇನ್ನ ನನ್ಗೆ ಆತ್ಮಜ್ಞಾನ ಆಗ್ಬೇಕಂದ್ರೆ 3 ಜನ್ಮ ಬೇಕಾ ಅಂದ್ರೆ ಇಲ್ಲ. ಅದಕ್ಕೆ ಅವರು ಗುರುಗಳೆಲ್ಲ ಹೇಳ್ತಿದ್ದಾರೆ, ಇಲ್ಲ ಶ್ರವಣ ಮಾಡ್ತೀಯಲ್ಲ ಇದು 1 ಜನ್ಮ. ಶ್ರವಣಕ್ಕೆ ಬಂದೆ ನಿನ್ ವಿಚಾರ ಪ್ರಾರಂಭ ಆಯ್ತಲ್ಲ, ಏನಿದು, ನಾನಂದ್ರೆ ಏನು ಯಾಕೆ ನಾನು ಹುಟ್ಟದೆ, ದೇವ್ರಂದ್ರೆ ಏನು, ಜಗತ್ತಂದ್ರೆ ಏನು, ಈ ರೀತಿ ನಿನ್ಗೆ ವಿಚಾರ ಪ್ರಾರಂಭ ಆಯ್ತಲ್ಲ, ನಿನ್ನ ಇದು ಮೊದಲನೇ ಜನ್ಮ ಇದು. ಇನ್ನ ಈ ಮನನ, ಇವ್ರು ಗುರುಗಳು ಹೇಳ್ತಾರೆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ನಾನ್ ಇರೋದೇ ಆ ಬ್ರಹ್ಮ ವಸ್ತು ಅಂತಾರೆ, ನನಗೆ ಅನುಭವಕ್ಕೆ ಬರ್ತಿಲ್ವಲ್ಲ. ಆ ರೀತಿ ಯುಕ್ತಿಯಿಂದ ಚಿಂತನದಿಂದ ಗುರುಗಳು ಹೇಳೋ ರೀತಿಯಿಂದ ಮನನ ಮಾಡ್ತೀಯಲ್ಲ, ನಿನ್ನ ಮೊದಲಿನ ಮನಸ್ಸು ಬದಲಾವಣೆ ಆಯ್ತಲ್ಲ, ಶ್ರವಣದಲ್ಲಿ ಇದ್ದಿದ್ದ ಮನಸ್ಸು ಬದಲಾವಣೆ ಆಯ್ತಲ್ಲ, ಇದು 2ನೇ ಜನ್ಮ ಮನನ. ಇನ್ನ 3ನೇದಲ್ಲಿ ನಿಧಿಧ್ಯಾಸನ, ಇವೆಲ್ಲದಕ್ಕೂ ಸಾಕ್ಷಿ ನಾನು, ಇದ್ಯಾವುದನ್ನೂ ನಾನು ಅನುಭವಿಸೋನೇ ಅಲ್ಲ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಏನ್ ನಾನ್ ಜೀವ ನಾನು ಅಂತ ಇದೀನೋ ಇದಕ್ಕೆ ಆಧಾರವಾಗಿರುವ ಬ್ರಹ್ಮವಸ್ತು ನಾನು. ಈ ರೀತಿ ಆ ಅನುಭವವನ್ನ ನಾನು ನಿಧಿಧ್ಯಾಸನ ಅನುಭವಿಸ್ತೀನಲ್ಲ, ಅದು 3ನೇ ಜನ್ಮ. ಈ ರೀತಿಯಾಗಿ ಅದನ್ನ ಅರ್ಥ ಮಾಡ್ತಾರೆ. ಇಲ್ಲಿ ಇವ್ರು ಹೇಳ್ತಿದ್ದಾರೆ, ಜಗವಿದು ನಿಜವದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು. ಹೊರಗಿನದೆಲ್ಲ ಕಾರ್ಯ ಏನು ನಮ್ಮ ಲೌಕಿಕದಲ್ಲಿ ನಮಗೆ ಏನು ಹೇಳಿದ, ಗೃಹಸ್ಥಾಶ್ರಮದಲ್ಲಿ ಏನ್ ಮಾಡ್ಬೇಕು, ಬ್ರಹ್ಮಚರ್ಯದಲ್ಲಿ ಹೇಗಿರ್ಬೇಕು, ವಾನಪ್ರಸ್ಥಾಶ್ರಮ ಅಂದ್ರೆ ಹೇಗಿರ್ಬೇಕು, ಸನ್ಯಾಸ ಅಂದ್ರೆ ಹೇಗಿರ್ಬೇಕು, ಅದು ಕ್ರಮಬದ್ಧವಾಗಿ ಮಾಡಿದ್ದಾರೆ. ಬ್ರಹ್ಮಚರ್ಯದಲ್ಲಿ ಬರೀ ಅಧ್ಯಯನವನ್ನ ಮಾಡ್ಬೇಕು, 20 ವರ್ಷ 25 ವರ್ಷ ಬರೀ ಅಧ್ಯಯನ, ಜ್ಞಾನ ಚಿಂತನ, ಅವಕ್ಕಾಗೆ ಮೀಸಲಾಗಿಡ್ಬೇಕು. ಗುರುವಿನ ಹತ್ರನೇ ಇದ್ದು ಅದಕ್ಕಾಗೆ ನಮ್ಮ ಬದುಕನ್ನ ಇಡ್ಬೇಕು, ಅದು ಬ್ರಹ್ಮಚರ್ಯ. ಹೊರಗಿನ ಆ ಬಾಹ್ಯ ಕರ್ಮವೇ ಮಿಗಿಲು, ಅದನ್ನೆಲ್ಲ ಕ್ರಮಬದ್ಧವಾಗಿ ಮಾಡೋದು. ಆಮೇಲೆ ಗೃಹಸ್ಥಾಶ್ರಮ, 25 ವರ್ಷ ಗೃಹಸ್ಥರಾಗಿ ಅದನ್ನ ಅಚ್ಚುಕಟ್ಟಾಗಿ ಮಾಡೋದು. ಅದನ್ನ ಇನ್ನೇನು ಗೃಹಸ್ಥಾಶ್ರಮವನ್ನ ವಾನಪ್ರಸ್ಥಾಶ್ರಮಕ್ಕೆ ಆಗ್ಲೇ ರೆಡಿ ಮಾಡ್ಕೊಳ್ಳೋದು. 45 ಆಗ್ತಿದ್ದಂಗೆನೆ ಆಗ್ಲೇ ವಾನಪ್ರಸ್ಥಾಶ್ರಮಕ್ಕೆ ನಾವು ರೆಡಿ ಆಗ್ಬೇಕು. ಆದ್ರೆ ನಾವು ಅದ್ಯಾವ ಚಾತುರಾಶ್ರಮವನ್ನು ಒಂದು ಸಲಿ ಗೃಹಸ್ಥಾಶ್ರಮ ಪ್ರವೇಶ ಮಾಡಿದ್ರೆ ಇನ್ ದೇಹ ಬಿಡೋವರೆಗೂ ಅದೇ ಆಶ್ರಮದಲ್ಲೇ ಇರ್ತೀವಿ. ವಾನಪ್ರಸ್ಥಾಶ್ರಮನೂ ಇಲ್ಲ, ಸನ್ಯಾಸ ಅಂತೂ ಇಲ್ವೇ ಇಲ್ಲ. ಆದ್ರೆ ಮೊದಲು ಅದು ಕ್ರಮಬದ್ಧವಾಗಿ ಬಹಳ ಚೆನ್ನಾಗಿ ಮಾಡಿದ್ರು, ಈಗ್ಲೂ ಮಾಡೋರಿದ್ದಾರೆ ಅದನ್ನ. ಗೃಹಸ್ಥಾಶ್ರಮವನ್ನ ಈಗ್ಲೂ ಅದನ್ನ ತಾವೇ ಕ್ರಮವಾಗಿ ತಾವೇ ಅಲ್ಲಿ ಬಿಡ್ತಾ ಬರ್ತಾರೆ. ಏನು ಗೃಹಸ್ಥ, ನಾವ್ ಹಾಗಂತ ಅದನ್ನ ಬಿಟ್ಟು ಎಲ್ಲೋ ಹೋಗೋದಲ್ಲ. ನಾವ್ ಮನೆಯಲ್ಲಿ ಇರ್ಬೇಕಾದ್ರೆ ಈ 4 ಆಶ್ರಮವನ್ನ ಅನುಸರಿಸಿದ್ರೆ ಆರಾಮ್ ಇರ್ತೀವಿ. ಬ್ರಹ್ಮಚರ್ಯವನ್ನ ಬಾಲ್ಯದಲ್ಲಿ ನಾವು ಬರೀ ಅದನ್ನ ವಿದ್ಯೆಗಾಗಿ ಮುಡುಪಾಗಿಟ್ಟಿದ್ರೆ ಜ್ಞಾನ ಎಷ್ಟು ಚೆನ್ನಾಗಿ ಬರುತ್ತೆ. ಬಾಲ್ಯದಲ್ಲಿ ಬರುವ ಜ್ಞಾನ ಆಮೇಲೆ ಬರುತ್ತಾ? ಈಗ ನಾವೇನಾದ್ರೂ ಯಾವ್ದಾದ್ರು ಒಂದು ಸಣ್ಣ ಸೂತ್ರವನ್ನ ಗಟ್ ಮಾಡ್ಬೇಕಂದ್ರೆ ಎಷ್ಟು ಬಹಳ ಕಷ್ಟ. ಬಾಲ್ಯದಲ್ಲಿ ಎಷ್ಟು ಸುಲಭ.
ಶಾಲೆಗೆ ಹೋದ್ರೆ ಒಂದು ಮಗು ಒಂದೇ ದಿನಕ್ಕೆ 6-7 ವಿಷಯಗಳನ್ನ ಅಲ್ಲಿ ಹೇಳ್ತಾರೆ. ಎಲ್ಲವನ್ನೂ ಅದು ಸುಲಭವಾಗಿ ಕಲಿಯುತ್ತೆ. ಅದು ಕಲಿತೀನಿ ಅಂತಾನೂ ಅದಕ್ಕಿಲ್ಲ, ಎಷ್ಟು ಸುಲಭವಾಗಿ ಅಲ್ಲಿ ಕಲಿಸ್ತಾರೆ. ಬಾಲ್ಯದ ಜೀವನೇ ಅದ್ಭುತ, ಜ್ಞಾನಕ್ಕಾಗಿ ಎಲ್ಲದಕ್ಕಾಗೂ ತುಂಬಾ ಅದ್ಭುತ ಅಂದ್ರೆ ಬಾಲ್ಯ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ ಅದು ಅತ್ಯದ್ಭುತ. ಆದ್ರೆ ಅದನ್ನ ಬಿಡ್ಬೇಕು ಯಾವಾಗ ಬ್ರಹ್ಮಚರ್ಯದ ಬಗ್ಗೆ ನಮ್ಗೆ ಚೆನ್ನಾಗಿ ನಾವು ಅದನ್ನ ಸ್ಪಷ್ಟ ಇದ್ರೆ ಗೃಹಸ್ಥಾಶ್ರಮದ ತೊಂದರೆ ಕೊಡಲ್ಲ. ನಮಗೆ ಮೊದಲೇ ಪ್ರವೇಶ ಆಗ್ಬೇಕಾದ್ರೇನೆ ಅಲ್ಲಿ ಗುರುಗಳೆಲ್ಲ ಅದ್ರ ಬಗ್ಗೆ ದರ್ಶನ ಆಗಿದ್ರೆ ಯಾಕೆ ಗೃಹಸ್ಥಾಶ್ರಮ, ಅದೇನು ಜೀವನ, ಅದ್ರ ಬಗ್ಗೆ ಮೊದಲೇ ಬ್ರಹ್ಮಚರ್ಯದಲ್ಲೆಲ್ಲ ಹೇಳ್ತಿದ್ರು. ಅದರದ ನಶ್ವರತೆ ಬಗ್ಗೆ ಹೇಳ್ತಿದ್ರು, ಅದ ಅಶಾಶ್ವತೆ ಬಗ್ಗೆ ಹೇಳ್ತಿದ್ರು. ಹಾಗಾಗಿ ಅದ್ರ ಬಗ್ಗೆ ಸ್ಪಷ್ಟತೆ ಇದ್ದು ಗೃಹಸ್ಥಾಶ್ರಮವನ್ನ ಪ್ರವೇಶ ಮಾಡಿದ್ರೆ ಏನಿಲ್ಲ. ಈಗ ಚಕ್ರವ್ಯೂಹವನ್ನ ಅವನು ಭೇದಿಸೋದಿತ್ತಲ್ಲ ಇವನಿಗೆ, ಅಭಿಮನ್ಯುವಿಗೆ ಮೊದಲು ಅವನಿಗೆ ಪ್ರವೇಶ ಮಾಡೋದ್ ಮಾತ್ರ ಗೊತ್ತಿತ್ತು, ಹೊರಗಡೆ ಬರೋದ್ ಗೊತ್ತಿಲ್ಲ. ನಮ್ದು ಹಾಗೇನೆ, ಬರೀ ಪ್ರವೇಶ ಮಾಡೋದ್ ಗೊತ್ತಿದೆ, ಹೊರಗಡೆ ಬರೋದ್ ಗೊತ್ತೇ ಇಲ್ಲ ನಮ್ಗೆ. ಹಾಗಾಗಿ ಹಾಗೆ ಹೊರ್ಟೋಗ್ತೀವಿ. ಮೊದಲು ಹಾಗಿರ್ಲಿಲ್ಲ. ಅವ್ರ ಬ್ರಹ್ಮಚರ್ಯದಲ್ಲೇ ಅದ್ರ ಬಗ್ಗೆ ಅವರಿಗೆ ಪ್ರತಿಯೊಂದು ಅವ್ರಿಗೆಲ್ಲ ಅಧ್ಯಯನ, ಎಲ್ಲ ಶಾಸ್ತ್ರಗಳಾಗ್ಲಿ ಎಲ್ಲವೂ ಆಗ್ಲಿ ಗುರುಗಳ ಸಾನ್ನಿಧ್ಯದಲ್ಲೇ. ಗುರುವಿನ ಬಿಟ್ಟು ಇನ್ನೇನೂ ಅವ್ರಿಗಿಲ್ಲ. ಅವರ ರಾಜ ಮಹಾರಾಜರ ಮಕ್ಕಳಿದ್ರು ಎಲ್ಲಾರು ಗುರುಗಳ ಹತ್ರ ಬರ್ಬೇಕು. ಋಷಿಗಳೆಲ್ಲರೂ ಋಷಿಗಳ ಹತ್ರ ಏನೂ ವೈಭವಗಳಿಲ್ಲ. ಅಲ್ಲೆಲ್ಲವೂ ಬ್ರಹ್ಮಚರ್ಯದಲ್ಲಿ ಏನು ಅವ್ರು ಅದನ್ನೆಲ್ಲ ಅಧ್ಯಯನ ಮಾಡಿರ್ತಿದ್ರು, ಅಲ್ಲೇನು ಅವ್ರಿಗೆಲ್ಲ ದರ್ಶನ ಆಗಿರ್ತಿತ್ತು. ಜೀವನದ ಬಗ್ಗೆ, ಅವರ ಗೃಹಸ್ಥಾಶ್ರಮದ ಬಗ್ಗೆ, ಏನು ಜಗತ್ತಿನ ಬಗ್ಗೆ, ಎಲ್ಲದರ ಬಗ್ಗೆ ಅವರಿಗೆ ಅಲ್ಲಿ ಸ್ಪಷ್ಟ ಅವರಿಗೆ ದರ್ಶನ ಮಾಡ್ಸಿರ್ತಿದ್ರು ಗುರುಗಳು. ಅಂತ ದರ್ಶನ ಇರೋರು ಗೃಹಸ್ಥಾಶ್ರಮ ಪ್ರವೇಶ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವತ್ತಾದ್ರೂ ಬಿಡ್ಬೇಕಂತ ಮೊದ್ಲೇ ಆಗೇ ತಯಾರಿಯಲ್ಲೇ ಇರ್ತಾರ ಅವ್ರು. ಸುಮ್ನೆ ಅಲ್ಲಿ ನೆಪ ಮಾತ್ರಕ್ಕೆ ಗೃಹಸ್ಥಾಶ್ರಮದಲ್ಲಿ ಇರ್ತಾರೆ. ಯಾಜ್ಞವಲ್ಕರದೆಲ್ಲ ಕೇಳ್ತೀವಲ್ಲ, ಅವ್ರ ಮೈತ್ರಾದೇವಿಗೆ ಅವರು ಅವರು ದೊಡ್ಡ ಮಹಾತ್ಮರನೇ. ಅವರು ಉಪನಿಷತ್ತಿನಲ್ಲಿ ಅವ್ರಿಗೆ ಅಗ್ರಗಣ್ಯ ಸ್ಥಾನ. ಅವರು ಸಹ ವಾನಪ್ರಸ್ಥಾಶ್ರಮವನ್ನ ಅವ್ರ ಮಹಾತ್ಮರಿದ್ರುನು ಆ ಚತುರಾಶ್ರಮಗಳನ್ನೆಲ್ಲ ಮೊದ್ಲು ಅದನ್ನೆಲ್ಲಾ ಪಾಲನೆ ಮಾಡ್ತಿದ್ರು. ಆ ರೀತಿ ಗೃಹಸ್ಥಾಶ್ರಮವನ್ನ ಅದ್ರಲ್ಲಿ ಇದ್ದಾಗ್ಲೇನೆ ಅದ್ರ ಬಗ್ಗೆ ಅದನ್ನ ಬಿಡ್ತಾ ಬರೋದೇ ವಾನಪ್ರಸ್ಥಾಶ್ರಮ. ನಾವು ಈಗ್ಲೂ ಸಹ ಅವುಗಳನ್ನ ಮಾಡ್ಬೋದು. ಅದಕ್ಕೆ ಅಂತ ಕಾಡ್ಗ್ ಹೋಗೋದು ಮಾಡೋದು ಏನಲ್ಲ. ನಾವು ಮನೆಯಲ್ಲಿ ಇದ್ದಾಗ್ಲೇನೆ ಬಾಲ್ಯ ಈಗ ಆಗೋಗಿದೆ, ನಮ್ಮ ಬ್ರಹ್ಮಚರ್ಯ ಮುಗ್ದಿದೆ, ಗೃಹಸ್ಥಾಶ್ರಮದಲ್ಲಿ ಇದೀವಿ ನಾವು. ಈಗ್ಲೇ ಅದನ್ನ ನಿಧಾನವಾಗಿ ಗುರುಗಳಿಂದ ಎಲ್ಲಾ ಕೇಳಿ ಅದನ್ನ ನಿಧಾನಕ್ಕೆ ಬಿಡ್ತಾ ಬರ್ಬೇಕು. ಮನೆಯಲ್ಲಿ ಎಲ್ಲವೂ ನಂದೇ ನಡಿಬೇಕು, ನಾನೇ ಎಲ್ಲವನ್ನ ನಿಭಾಯಿಸ್ಬೇಕು. ಆ ಕರ್ತವ್ಯ ನಾನು ಇರ್ಲಿಲ್ಲ ಅಂದ್ರೆ ಮನೆ ಅಸ್ತವ್ಯಸ್ತ ಆಗತ್ತೆ. ಇದನ್ನ ಮೊದ್ಲು ತಲೆಯಿಂದ ಬಿಡ್ಬೇಕು. ಇಲ್ಲ ಅಂದ್ರೂ ಮನೆ ಆರಾಮಾಗಿರುತ್ತೆ ಅನ್ನೋದು ಮೊದ್ಲು ಬರ್ಬೇಕು. ಅದೇನ್ ಮಾಡಿದ್ರು ಬರೋದಿಲ್ಲ. ಯಾಕೆಂದ್ರೆ ಮೊದಲಿನ ಅಡಿಪಾಯನೇ ಸರಿ ಇಲ್ವಲ್ಲ, ಬೇಸಿಕೆ ಇಲ್ಲಲ್ಲ. ಮನೆ ಕಟ್ಬೇಕಾದ್ರೆ ಮೊದ್ಲು ಚೆನ್ನಾಗಿರ್ಬೇಕು ಅಂತಾರಲ್ಲ, ಅದಿಲ್ದೆ ಮನೆ ಕಟ್ಬಿಟ್ಟಿರೋದು ನಾವು. ಹಂಗಾಗಿ ಅದು ಅಳ್ಳಾಡತ್ತೆ. ಮೊದಲೇ ನಾನು ಅದನ್ನ ತಲೆಯಲ್ಲಿ ಮೊದಲೇ ಗುರುವಿನ ಹತ್ರ ಇದ್ದು ಮೊದಲೇ ಇವನ್ನೆಲ್ಲ ನಮಗೆ ಸ್ಪಷ್ಟ ಇದ್ರೆ ಆಗ ಆ ಗುರುವಿನ ಅನುಗ್ರಹದಿಂದ ಅದ್ರಲ್ಲಿ ಇದ್ರೂ ನಾವು ಅದನ್ನ ನಿಧಾನವಾಗಿ ಬಿಡಿಸ್ಕೋಬಹುದು. ಅಲ್ಲೇ ಇರೋದು, ಬರೀ ಎಲ್ಲವೂ ಅಲ್ಲೇ ಇದ್ದು ಬರೀ ನಮ್ಮ ತಲೆಯಿಂದ ಬಿಡ್ಬೇಕಷ್ಟೇನೆ. ಅಲ್ಲೇನ್ ವ್ಯಕ್ತಿಗಳನ್ನ ಬಿಡ್ಬೇಕು, ವಸ್ತುಗಳನ್ನ ಬಿಡ್ಬೇಕು ಏನು ಅಲ್ಲ. ನನ್ ತಲೆಯಲ್ಲಿ ಏನೇನ್ ನಾನು ಹಾಕೊಂಡಿದ್ದೀನಲ್ಲ, ಕರ್ತವ್ಯ ಕರ್ಮಗಳು, ನಾನ್ ಹೀಗೆ ನಾನ್ ಹಾಗೆ ನಾನ್ ಇರ್ಲಿಲ್ಲ ಅಂದ್ರೆ ಆಗೋದಿಲ್ಲ, ಅದೆಲ್ಲವೂ ಇದೆಯಲ್ಲ ಮೋಹ, ಅವುಗಳನ್ನ ಬಿಡ್ಬೇಕು. ಅವುಗಳನ್ನ ಕಡಿಮೆ ಮಾಡ್ತಾ ಬರ್ಲೇಬೇಕು. ನೀನ್ ಬಿಡ್ಲಿಲ್ವಾ ಪ್ರಕೃತಿನೇ ಬಿಡಿಸುತ್ತೆ. ಆಗ ಅಳ್ತಾ ನೋವಿಂದ ಬಿಡ್ತೀಯ. ಇಲ್ಲ ನನ್ ನನ್ಗೀಗ ಒಂದ್ ಅರ್ಧ ಗಂಟೆ ಆದ್ರೆ ಮನೆ ಬಿಡಕ್ಕಾಗಲ್ಲ, ನಾನ್ ಕಟ್ಟಿರುವ ಮನೆ, ಅದಕ್ಕೆ ಏನಾರು ಒಂದ್ ಸಣ್ಣದಾದ್ರೆ ನನಗೆ ಆಗತ್ತಲ್ಲ, ಆ ಮನೆಯನ್ನೇ ಬಿಡಿಸುತ್ತೆ ಅದು. ಬಹಳ ದುಃಖಿ ಆಗ್ತೀಯ ನೀನು. ಮೊದಲೇ ಚೆನ್ನಾಗಿದ್ದಾಗ್ಲೇನೆ ನಂದಲ್ಲ ಇದು, ನಾನ್ ಬಿಡ್ಬೇಕಿದ್ ಒಂದು ದಿನ, ನನ್ನನ್ ಬಿಡಿಸ್ತಾರೆ ಇದನ್ನೆಲ್ಲ. ಇವರೆಲ್ಲಾ ಸುತ್ತಮುತ್ತ ಏನಿದೆ ಅವೆಲ್ಲವೂ ಬರೀ ನೆಪ ಮಾತ್ರಕ್ಕೆ, ಸುಮ್ನೆ ಅನುಕೂಲತೆಗಿದೆ ಅವೆಲ್ಲವೂವೆ. ಈ ರೀತಿ ವಿವೇಕ ಇದ್ರೆ ಅದೇ ವಾನಪ್ರಸ್ಥಾಶ್ರಮ. ಇನ್ನೆಲ್ಲಿ ವಾನಪ್ರಸ್ಥಾಶ್ರಮ? ನಾನ್ ಎಲ್ಲಿರ್ತೀನೋ ಅದನ್ನ ಬಿಡ್ಲೇಬೇಕು, ಕಡಿಮೆ ಮಾಡ್ತಾ ಬರ್ಲೇಬೇಕು. ಆಗಲ್ಲ, ನನ್ ದುಡ್ಡನ್ನ ನಾನ್ ಹಾಗೆ ಇಟ್ಕೋಬೇಕು, ನಾನ್ ಹೀಗೆ ಇರ್ಬೇಕು, ನನ್ನ ಅಧಿಕಾರದಲ್ಲೇ ಇರ್ಬೇಕು, ಎಲ್ಲಾ ಕೊಟ್ಬಿಟ್ರೆ ಈಗಿನ ಕಾಲದಲ್ಲಿ ನಡೆಯಲ್ಲ. ಮುಂದೆ ಮಕ್ಕಳ ಅಧೀನ ಆಗ್ಬೇಕು. ನೀನು ಕೊಡ್ಲಿಲ್ವಾ ಅವರೇ ಕಿತ್ಕೋತಾರೆ. ನೀನ್ ಕೊಟ್ಟೆ ಇಬ್ರಿಗೂ ಮರ್ಯಾದೆ ಇರುತ್ತೆ, ನೀನು ಆರಾಮಿರ್ತೀಯ. ಇಲ್ಲ ನಾನ್ ಕೊಡಕ್ಕಾಗಲ್ಲ, ನಾನ್ ಇಟ್ಕೋಬೇಕು, ನನ್ನ ಅಧಿಕಾರ ನಾನೇ ಮಾಡ್ಬೇಕು, ನನ್ಗಿಲ್ಲ ಅಂದ್ರೆ ಇವರೆಲ್ಲಾ ಉಪೇಕ್ಷೆ ಮಾಡ್ಬಿಡ್ತಾರೆ. ಈ ರೀತಿ ಎಲ್ಲ ಏನೇನಿದೆಯಲ್ಲ ಅದು ನಿನ್ನ ದುಃಖಕ್ಕೆ ಈಡ್ ಮಾಡುತ್ತೆ. ನೀನ್ ವಾನಪ್ರಸ್ಥಾಶ್ರಮವನ್ನ ಮನೆಯಲ್ಲಿದ್ದೆ, ತಲೆಯಲ್ಲಿ ವಾನಪ್ರಸ್ಥಾಶ್ರಮ, ಹೊರಗಡೆ ಅಲ್ಲ, ತಲೆಯಲ್ಲಿ ವಾನಪ್ರಸ್ಥಾಶ್ರಮ ಮಾಡ್ದೆ ಆರಾಮಾಗ್ತೀಯ. ಮುಂದೆ ತಾನೇ ಅದು ಆ ಸನ್ಯಾಸ ಏನಿಲ್ಲ, ಬರೀ ಬ್ರಹ್ಮಚಿಂತನಕ್ಕೆ ಇಡೋ. ಇನ್ನೇನ್ 70-80 ವರ್ಷ ಆದ್ರೂ ಇಡ್ಲಿಲ್ಲ ಅಂದ್ರೆ ಇನ್ಯಾವ ರೀತಿ? ನಮ್ಮ ಅಪ್ಪಾಜಿ ಹೇಳ್ತಿದ್ರು, ಎಲ್ಲಾ ಶ್ರವಣಕ್ಕೆ ಯಾವಾಗ ಹೋಗ್ಬೇಕು ಪ್ರವಚನಕ್ಕೆ ಅಂದ್ರೆ ವಯಸ್ಸಾದ್ಮೇಲೆ. ಅದೇನ್ ಗ್ಯಾರೇಜ್ ಅದು? ಎಲ್ಲಾ ಗಾಡಿ ಕೆಟ್ಟಾದ್ಮೇಲೆ ಅವಾಗ ತಗೊಬಂದು ಇಲ್ಲಿ ಗ್ಯಾರೇಜಿಗೆ ಬಿಡೋದು.
ಮನೆಯವರೆಲ್ಲ ವಯಸ್ಸಾಗಿದೆ ಹೋಗ್ಬಿಡ್ಬಾ ಪ್ರವಚನಕ್ಕೆ, ಅವ್ರಿಗಲ್ಲಿ ಇವ್ನ್ ಕಿರಿಕಿರಿ ತಡೆಯಕ್ಕಾಗದೆ ಹೋಗ್ಬಾ ಅಂತಿರ್ತಾರಲ್ಲ. ಇದು ಗ್ಯಾರೇಜಾ ಇದು ಪ್ರವಚನ ಶ್ರವಣ ಅನ್ನೋದು? ಎಲ್ಲಾ ಸಶಕ್ತ ಇದ್ದಾಗ ಆತ್ಮಜ್ಞಾನ ಪಡಿಬೇಕು. ಕಿವಿ ಕೇಳಿಸ್ತಿಲ್ಲ, ಕಣ್ ಕಾಣಲ್ಲ, ಕುತ್ಕೊಂಡ್ರೆ ಮೇಲೆದಳಕ್ ಮಂಡಿ ಆಗಲ್ಲ, ಊಟ ಮಾಡಿದ್ ಅರ್ಗಲ್ಲ, ಬರೀ ಬೆಳಗ್ಗೆ ಎದ್ರೆ ಮಾಡಿದ್ರೆ ಬರೀ ದೇಹದ ಚಿಂತೆ, ಅಂತವನ್ ಬಂದು ಏನ್ ಶ್ರವಣ ಕೇಳಕ್ಕಾಗತ್ತೆ? ಹಾಗಾಗಿ ಎಲ್ಲಾ ಚೆನ್ನಾಗಿದ್ದಾಗ್ಲೇ, ಈಗ ನಮ್ಗೆ ಸಶಕ್ತವಾಗಿದ್ದಾಗ್ಲೇ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮವನ್ನ ನಾವೇ ಮಾಡ್ಕೋಬೇಕು. ನಮ್ಮ ಮನಸ್ಸಿನೊಳಗೆ ನಾವೇ ಅವುಗಳನ್ನ ಬೇಲಿ ಹಾಕೋಬೇಕು, ನಾವೇ ಅವುಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಏನು ಮೋಹ ಮಮಕಾರಗಳದೇನ್ ವಿಪರೀತ ಇದೆಯಲ್ಲ, ಗುರುವಿನಲ್ಲಿ ಬೇಡ್ಕೊಂಡು ಮಾಡ್ಕೊಂಡು ನಾವೇ ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಆರಾಮಾಗ್ತೀವಿ. ಇಲ್ಲ ಅವ್ರು ಅದನ್ನ ಬಿಡಿಸ್ತಾರೆ, ಅವರೇ ಅದನ್ನ ಬೈದು ಮಾಡಿ ವಿಪರೀತ ದುಃಖದಿಂದ ಕಿತ್ಕೋತಾರ, ಅವರೇ ಬಿಡಿಸ್ತಾರೆ. ಇನ್ನ ಸಾವಂತ ಇದೆಯಲ್ಲ, ಅದ್ ನಿಮ್ ಯಾವ್ದನ್ನೂ ನೋಡಲ್ಲ, ಒಂದೇ ಸೆಕೆಂಡ್ಗೆ ನಿಮ್ನೆಲ್ಲಾನು ಬಿಡಿಸಿ ಎಳ್ಕೊಂಡ್ ಹೋಗುತ್ತೆ ಆ ಪ್ರಕೃತಿ. ಹಾಗಾಗಿ ಅದು ಮಾಡೋದಕ್ಕಿಂತ ಬರ್ಬೇಕಾದ್ರೆ ನಮ್ಮ ಅಪ್ಪ ಅವರು ಮೊನ್ನೆ ಒಂದು ಪ್ರವಚನದಲ್ಲಿ ಹೇಳ್ತಿದ್ರು, ಹುಟ್ಟು ನಮ್ ಕೈಲಿಲ್ಲ ನಿಜ, ಆದ್ರೆ ಸಾವು ನಮ್ ಕೈಲಿದೆಯಲ್ಲ, ಯಾವ ರೀತಿ ನಾವು ಸಾಯ್ಬೋದು ಅಂತ. ನೀನ್ ಈ ರೀತಿಯಾಗಿ ಒಳ್ಳೆಯ ಜೀವನದಿಂದ ಒಳ್ಳೆಯ ಆತ್ಮಚಿಂತನದಲ್ಲಿ ಒಳ್ಳೆಯ ರೀತಿ ಮಾಡಿದ್ರೆ ಸಾವು ನೀನ್ ಯಾವ ರೀತಿ ಸಾಯ್ಬೋದು ಅಂತ ಇದೆಯಲ್ಲ. ಹುಟ್ಟೇನೋ ಬಂದಿದ್ಯಾ ಸರಿ, ಆದ್ರೆ ಈಗ ಮಾಡ್ಬೋದಲ್ಲ ನೀನು. ನಿನ್ನ ಮನಸ್ಸಿಗೆ ಆ ಸಾಮರ್ಥ್ಯ ಇದೆಯಲ್ಲ, ದೇಹ ಹೇಗಾರು ಇರ್ಲಿ, ಮನಸ್ಸಿಗೆ ಸಾಮರ್ಥ್ಯ ಇದೆಯಲ್ಲ, ಮಾಡು ಈ ರೀತಿ ಚಿಂತನವನ್ನ ಮಾಡು. ಆ ಸನ್ಯಾಸ ಅಂದ್ರೆ ಬರೀ ಭಗವತ್ ಚಿಂತನ, ಬರೀ ದೇವ ಚಿಂತನ, ಜ್ಞಾನ ಚಿಂತನಗಳನ್ನ ಮಾಡು. ಆ ರೀತಿ ಮಾಡೋದ್ರಿಂದ ಆ ರೀತಿ ಚತುರಾಶ್ರಮವನ್ನ ಈಗ್ಲೂ ಮಾಡ್ಬೋದು. ಆ ರೀತಿ ಮಾಡೋದ್ರಿಂದ ನಾನು ಆರಾಮಾಗ್ತೀನಿ ಅಂತ. 3 ಜನ್ಮದೊಳು ಮುಕ್ತಿ ಒಡೆದಿಹ ಮುಮುಕ್ಷುವೆನಿಸುವನು. ಮುಮುಕ್ಷು ಅನ್ನೋನು. ಇನ್ನ ಮುಕ್ತನಹನು ಅಭ್ಯಾಸಿ ಅನ್ನೋನು 2 ಜನ್ಮ. ಅವನಿಗೆ ಇದೆಲ್ಲವೂ ಜಗತ್ತು ಅಸತ್ಯ ಅಂತ ಗೊತ್ತಾಗಿದೆ, ಹುಸಿ ಅಂತ ಗೊತ್ತಾಗಿದೆ, ಗುರುಗಳು ಹೇಳಿದ್ದಾರೆ. ಆದ್ರೆ ಮನನ ಮಾಡ್ತಾ ಇದ್ದಾನೆ. ಈ ರೀತಿ ಮನನ ಮಾಡ್ತಾ ಇರೋನ್ ಏನಾದ್ರು ದೇಹ ಹೋದ್ರೆ ಅವ್ನ್ 2 ಜನ್ಮದಲ್ಲಿ ಅವನ್ಗೆ ಇನ್ನೊಂದ್ ಜನ್ಮ ಬೇಕು. ನಿಧಿಧ್ಯಾಸನದಲ್ಲಾಗಿ ಅವನ್ ಮುಕ್ತನಾಗ್ತಾನೆ. ಇನ್ನೊಬ್ಬ ಅನುಭವಿ ಅನ್ನೋನ್ ಯಾವಾಗಲೂ ಅವನು ಇದೆಲ್ಲವೂ ಈ ಲೋಕದ ಇದನ್ನೆಲ್ಲಾ ಮರೆತು, ಈ ಜಗತ್ತೊಂದು ಎಲ್ಲವೂ ಮರೆತು ಆ ಬ್ರಹ್ಮ ವಸ್ತುವನ್ನ ಅನುಭವಿಸ್ತಾ ಇರ್ತಾನೆ. ಅಹಂ ಬ್ರಹ್ಮಾಸ್ಮಿ, ಆ ಬ್ರಹ್ಮಾಕಾರದ ವೃತ್ತಿಯಲ್ಲಿ ಇರ್ತಾನೆ, ನಾನೇ ಆ ಬ್ರಹ್ಮ ವಸ್ತು ಅಂತ ಇರ್ತಾನೆ. ಇನ್ನ ಆರೂಢ ಅನ್ನೋರಿಗೆ ಇದ್ಯಾವುದೂ ಇರೋದಿಲ್ಲ. ಬ್ರಹ್ಮ ವಸ್ತುವಿನಲ್ಲಿ ನಾನು ಅನುಭವಿಸೋನು, ನಾನು ಈ ರೀತಿ ಶ್ರವಣವನ್ನ ಕೇಳಿದೀನಿ, ನಾನು ಇದಕ್ಕೆಲ್ಲಾ ಸಾಕ್ಷಿಯಾಗಿದ್ದೀನಿ, ಈ ರೀತಿ ಆ ರೀತಿ ಯಾವುದೂ ಇರೋದಿಲ್ಲ ಆರೂಢನಿಗೆ. ಯಾವಾಗಲೂ ಆ ಬ್ರಹ್ಮ ವಸ್ತುವೇ ಆಗಿರ್ತಾರೆ, ಇನ್ನೊಂದು ಅಂತಾನೆ ಇರೋದಿಲ್ಲ. ಯಾಕಂದ್ರೆ ಆ ಬ್ರಹ್ಮ ವಸ್ತುವಿನ ಲಕ್ಷಣನೇ ಹೀಗಿದೆ. ಅದು ಅರಿವಿನ ಸ್ವರೂಪ, ಇರುವಿನ ಸ್ವರೂಪ, ಆನಂದ ಸ್ವರೂಪ, ನಿತ್ಯ ಸ್ವರೂಪ, ಪೂರ್ಣ ಸ್ವರೂಪ. ಪೂರ್ಣವಾಗಿರುವಂತ ವಸ್ತುವನ್ನ ಅನುಭವಿಸಿರೋರಿಗೆ ಇನ್ನೊಂದು ಅಂತ ಎಲ್ಲಿರುತ್ತೆ? ಅದನ್ನ ಆರೂಢರು ಅಂತ ಅದನ್ನೇ ಅನ್ನೋದು. ಶಂಭುಲಿಂಗ ಅಂದ್ರುನು ಅದನ್ನೇ, ಆರೂಢರು ಅಂದ್ರುನು ಅದನ್ನೇ. ಆ ಬ್ರಹ್ಮ ವಸ್ತುವನ್ನ ಅನುಭವಿಸೋದು ಅಂದ್ರೇನೆ ಅದನ್ನೇ ನಾವು ಅನುಭವಿಸ್ಬೇಕು. ನಾವಿರೋದೇ ಆ ಬ್ರಹ್ಮ ವಸ್ತು. ನಾವು ಈ ದೇಹಾದಿಗಳಲ್ಲಿ ಈ ರೀತಿ ವಿಪರೀತ ಭಾವನೆಗಳನ್ನ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಈ ಸುಖ ದುಃಖ ಉಂಟಾಗ್ತಿದೆ. ನಾವಿದ್ಯಾವುದೂ ಅಲ್ಲ, ನಾನು ಸಾಕ್ಷಿ. ಆ ಸಾಕ್ಷಿ ಬ್ರಹ್ಮ ವಸ್ತು ಸಾಕ್ಷಿ ಅಲ್ಲ, ಅದು ಪ್ರಾರಂಭದ ಅಭ್ಯಾಸಿಗೆ ಹೇಳ್ತಾರೆ ಅದನ್ನ. ಸಾಕ್ಷಿ ನಾನು. ಯಾಕೆಂದ್ರೆ ದೇಹಾದಿಗಳಲ್ಲಿ ನನಗೆ ವಿಪರೀತ ಅಭಿಮಾನ ಇದೆಯಲ್ಲ, ಇದಕ್ಕೆ ಸಾಕ್ಷಿ ನೀನು. ಈ ದೇಹಕ್ಕೆ ಸಾಕ್ಷಿ ನೀನು, ಮನಸ್ಸಿಗೆ ಸಾಕ್ಷಿ ನೀನು, ಈ ಜೀವನಗೆ ಸಾಕ್ಷಿ ನೀನು. ಆ ಸಾಕ್ಷಿಯನ್ನು ಎಲ್ಲಿವರೆಗೂ ಜೀವ ಅಂತ ನನಗೆ ಅನಿಸ್ತಿದ್ಯೋ ಅಲ್ಲಿವರೆಗೂ ಸಾಕ್ಷಿ ಇರ್ತಾನೆ. ಆ ಸಾಕ್ಷಿಯನ್ನೇ ತೆಗೆದ್ಬಿಡು. ನಾನು ಯಾವಾಗ್ಲೂ ನೋಡೋನ, ನಾನು ಯಾವುದಕ್ಕೆ ಅಸ್ತಿತ್ವ ಇಲ್ಲವೋ ಅದನ್ನ ನಾನೇನ್ ನೋಡೋನು? ನಾನು ಯಾವಾಗ್ಲೂ ಇರೋನು, ಅದು ತೂರ್ಯ ನಾನು. ಆ ತೂರ್ಯವೂ ಇಲ್ದೇ ಇರೋಂತಾಗದು ತೂರ್ಯಾತೀತ. ಅದೇ ಆರೂಢ ಅವಸ್ಥೆ. ನಾನು ಅನುಭವಿಸೋದು ಅದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳೋದು. ನಾನ್ ಅನ್ನೋದು ಇಲ್ಲ, ನೀನ್ ಅನ್ನೋದು ಇಲ್ಲ, ಇಲ್ಲ ಅನ್ನೋದೂ ಇಲ್ಲ. ಆ ಬ್ರಹ್ಮ ವಸ್ತುವಿನಲ್ಲಿ ಏನೂ ಇಲ್ಲ. ನಿದ್ರೆಯ ಅನುಭವ ನೋಡು, ಅಲ್ಲೇ ಏನೂ ಇಲ್ಲ. ಅಲ್ಲಿ ಏನಾದ್ರೂ ಇದೆಯಾ? ನಾನ್ ಇದೀನಿ, ಆ ಬ್ರಹ್ಮ ವಸ್ತು ಇದೆ, ಅಲ್ಲೇ ಬ್ರಹ್ಮ ವಸ್ತು ಇದೆ ಅನ್ನೋ ಒಂದು ಅನುಭವ ಇಲ್ಲ. ಅದಕ್ಕೋಸ್ಕರ ಅದು ಬ್ರಹ್ಮಜ್ಞಾನ ಅಲ್ಲ. ಆದ್ರೆ ಆ ನಿದ್ರೆಯ ಅನುಭವ ಒಂದು ಸ್ಯಾಂಪಲ್ ಅದು. ಅಲ್ಲಿ ಯಾವ ಅನುಭವಗಳು ಇಲ್ಲ, ದೇಹದಿಲ್ಲ, ಮನಸ್ಸಿನದಿಲ್ಲ, ಇಂದ್ರಿಯಗಳಿಲ್ಲ, ಯಾವ ಅನುಭವವೂ ಇಲ್ಲ. ಹಾಗೆ ಆ ಬ್ರಹ್ಮ ವಸ್ತುವಿನಲ್ಲಿ ಇದನ್ನ ನೋಡ್ತಿದ್ದೀನಿ, ಸಾಕ್ಷಿ ನಾನು, ತೂರ್ಯ ನಾನು, ಇದ್ಯಾವುದೂ ಇಲ್ಲ. ಯಾವುದೂ ಇಲ್ದೇ ಇರೋಂತ ಆ ಬ್ರಹ್ಮ ವಸ್ತು ಯಾವ್ದು ಅನುಭವಿಸಿರ್ತಾರೋ ಅವರು ಆರೂಢರು. ಇದು ಅಧಿಕಾರಿ ಪಂಚಕ. ಈ ರೀತಿಯಾಗಿ 5 ರೀತಿಯ ಅಧಿಕಾರಿಗಳು ಇರ್ತಾರೆ. ಇನ್ನ ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್
ಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.